ಹಲೋ ಹಲೋ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭ ಮಧ್ಯಾಹ್ನದ ನಮಸ್ಕಾರಗಳು. ತಮಗೂ ಕೂಡ ನಮಸ್ಕಾರ ಅನ್ನಬೇಕು. ಈಗ ಆಲ್ರೆಡಿ ನಾವು ಭಾರತದ ಪ್ರಥಮ ಸ್ವಾತಂತ್ರ್ಯ ಅನ್ನುವಂಥ ಪಾಠದ ಬಗ್ಗೆ ಸ್ವಲ್ಪ ಮೊದಲಿಗೆ ಹೇಳಿದ್ದೆವು ಅಂತ 1 hour, ಹೌದಲ್ಲ? ಆದ್ರೆ ಅದು ಮತ್ತಷ್ಟು ಇನ್ನೊಂದ್ಸರಿ ಸಂಪೂರ್ಣವಾಗಿ ಅಂದ್ರೆ ಬರೀ 1-2 ಲೈನ್ ಹೇಳಿಬಿಟ್ಟಿದ್ವಿ, 2 ಪ್ಯಾರ, ಹೌದಲ್ಲ? ಈಗ ಮೊದಲಿಂದ ಹಿಡಿದು ಆ ಪಾಠದ ಬಗ್ಗೆ ನಮ್ಗೆ 7ನೇ ತರಗತಿ ಎಷ್ಟು ಇಟ್ಟಾರ ಅಷ್ಟನ್ನ ನಾವು ಅಧ್ಯಯನ ಮಾಡಾವಿ. ಯಾಕಂದ್ರೆ 7ನೇ ತರಗತಿ ಬಿಟ್ಟು ಬೇರೆದು ಹೇಳೋದು ಬೇಡ, ಭಾಳನು ಹೇಳೋದು ಬೇಡ, ಸ್ವಲ್ಪ ಹೆಚ್ಚು ಹೇಳ್ತೀನಿ, ಆದ್ರೆ ಅದಕ್ಕಿಂತ ಹೆಚ್ಚಿಗೆ ಹೇಳಲ್ಲ. ಯಾಕಂದ್ರೆ ನಿಮ್ಗೇನು UPSC ಎಕ್ಸಾಮ್ ಯಾವುದೋ KS ಎಕ್ಸಾಮ್ ಪಾಸ್ ಮಾಡೋದಿಲ್ಲ. ಇಲ್ಲಿ ನಿಮಗೆ 7ನೇಕ್ಕೆ ಎಷ್ಟು ಬೇಕೋ ಅಷ್ಟು ಹೇಳ್ಬಿಡ್ತೀನಿ. ನಿಮ್ ಒಟ್ಟಾರೆ ಏನಂದ್ರೆ ನಿಮಗೆ ಎಕ್ಸಾಮ್ ಹೆಲ್ಪ್ ಆಗ್ಬೇಕು. 7ನೇ ಎಕ್ಸಾಮ್ ಕೂತಾಗ ಇದು ಬಂದ್ರ ಅಷ್ಟೇ. ಅದಕ್ಕೆ ಅತಿಯಾಗಿನೂ ಹೇಳಕ್ ಹೋಗಲ್ಲ, ಯಾಕಂದ್ರೆ ಅತಿಯಾಗಿ ಹೇಳಕ್ ಹೋದ್ರ ಅದು ತಲೆಯಾಗೂ ಹೋಗಲ್ಲ. ಯಾವ ಬುದ್ಧಿಮಟ್ಟಕ್ಕೆ ಹೆಂಗೆ ಹೇಳ್ಬೇಕು ಹಂಗೆ ಹೇಳ್ತೀನಿ. ಒಂದ್ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ. ಪಾಠದ ಹೆಸರೇನು? ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಹೌದಲ್ಲ? ಸ್ವಾತಂತ್ರ್ಯ ಸಂಗ್ರಾಮ. ಭಾರತದ ಪ್ರಥಮ ಸ್ವಾತಂತ್ರ್ಯ ಇದು ಎಷ್ಟರಲ್ಲಿ ನಡೀತು? 57. 1857, 58 ಅಂತ ಕೊಟ್ರಲ್ಲ ಅವರು. 18 ನಡೆದಿದ್ದು 1857ರಲ್ಲಿ, ಮುಕ್ತಾಯ ಆಗಿದ್ದು 1858ರಲ್ಲಿ. ಆದ್ರಿಂದ 57, 58 ಅಂತ ಹಿಂಗ್ ಕೊಡ್ತಾರ. ಈ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ನಡಿಬೇಕಂದ್ರ ಏನಾಗ್ಯದಂದ್ರ, ಬ್ರಿಟಿಷರು ನಮ್ಮ ಭಾರತ ದೇಶದಲ್ಲಿ 100 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ರು. ಭಾರತ ದೇಶದಲ್ಲಿ ಒಟ್ಟಾರೆ ಬ್ರಿಟಿಷರು ಆಳ್ವಿಕೆ ಮಾಡಿದ ಎಷ್ಟಂದ್ರೆ ಸರಿಸುಮಾರು 200 ವರ್ಷಗಳ ಕಾಲ ಆಳ್ವಿಕೆ ಮಾಡ್ಯಾರ. ಆದ್ರೆ ಇದು ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ನಡೆದಿದೆ ಎಷ್ಟರಾಗ? 1857, ಹೌದಲ್ಲ? 1857 ನಡೆದ ನೋಡು. ಇದಕ್ಕಿಂತ 100 ವರ್ಷ ಹಿಂದ ಅಂದ್ರೆ 1757. 1757ದಾಗ ಏನ್ ನಡೆದಿತ್ತು ಗೊತ್ತದೇನು? ಪ್ಲಾಸಿ ಕದನ ಅಂತ ಒಂದು ಯುದ್ಧ ನಡೆದಿತ್ತು. ಪ್ಲಾಸಿ ಕದನ ಯುದ್ಧ ನಡೆದಾಗ ಇಡೀ ಭಾರತ ದೇಶದ ಸಂಪೂರ್ಣ ಆಡಳಿತ ಯಾರ ಕೈಯಾಗ ಹೋಯ್ತು ಅಂದ್ರೆ ಬ್ರಿಟಿಷರ್ ಕೈಯಾಗ ಹೋಯ್ತು. ಬ್ರಿಟಿಷರ್ ಕೈಯಾಗ ಹೋದ್ರಿಂದ 1757ರಿಂದ 1857ರವರೆಗೆ ಸರಿಸುಮಾರು 100 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ರು ಅವರು. 100 ವರ್ಷಗಳ ಕಾಲ ಆಡಳಿತ ಹೆಂಗ್ ಮಾಡಿದ್ರ, ಭಾರತವನ್ನು ತಮ್ಮ ಮುಷ್ಟಿಯಲ್ಲಿ ಇಟ್ಟುಕೊಂಡು ತಮ್ಮ ಲಾಭಕ್ಕಾಗಿ ಆಡಳಿತ ಮಾಡಿದ್ರ ಹೊರತು ನಮ್ಮ ಭಾರತ ದೇಶದವರು ಒಳ್ಳೇದಕ್ಕಾಗಿ ಅವ್ರು ಏನು ಆಡಳಿತ ಮಾಡಲಿಲ್ಲ. ಆದ್ದರಿಂದ ಇಂಥ ಒಂದು ಬ್ರಿಟಿಷರ ಸಾಮ್ರಾಜ್ಯವನ್ನು ಕಿತ್ತು ಒಗಿಬೇಕಂತ ಕೇಳಿದ್ರೆ ಭಾರತೀಯರು ಮೊದಲ ಪ್ರಯತ್ನ ಮಾಡಿದ್ರು. ಅದೇ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಇದು ಗೊತ್ತಿರ್ಬೇಕು ನಿಮಗೆ. ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹಲವರು ಭಾಗವಹಿಸ್ಯಾರ. ಅದರಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ನಾವು ನೋಡಿದಾಗ ಇದು ಏನಾಯ್ತಂದ್ರ ಎಂತ ಭೀಕರವಾಗಿ ಐತಂದ್ರೆ, ಇಡೀ ಬ್ರಿಟಿಷರು ಏನದಾರಲ್ಲ, ಬ್ರಿಟಿಷರಿಗೆ ಮೊದ್ಲಿಗೆ ಭಾರತೀಯರು ಈ ರೀತಿ ಯುದ್ಧ ಮಾಡಬಹುದಂತ ಅವ್ರಿಗೆ ಕಲ್ಪನೆ ಇರ್ಲಿಲ್ಲ. ಭಾರತ ಪ್ರಥಮ ಸ್ವಾತಂತ್ರ್ಯ ಮಾಡಿದಾಗ ಅವ್ರಿಗೆ ಹೆಂಗಾಯ್ತಂದ್ರೆ ಬ್ರಿಟಿಷರ ಒಂದು ಸಾಮ್ರಾಜ್ಯನೇ ಅಲ್ಲಾಡಿಸಿದಂತಾಯ್ತು. ಅಂತ ಒಂದು ಉತ್ಸಾಹದಿಂದ ಭಾರತ ಪ್ರಥಮ ಸ್ವಾತಂತ್ರ್ಯ ನಡೀತು. ಈ ಭಾರತ ಪ್ರಥಮ ಸ್ವಾತಂತ್ರ್ಯ ಕೆಲವೊಬ್ರು ಏನಂತ ಕರೆದಾರಂದ್ರೆ, ವಿ ಡಿ ಸಾವರ್ಕರ್ ಅವರು ಭಾರತದ ಮೊದಲ ಯುದ್ಧ ಅಂತ ಕರೆದ್ರು, ಅಥವಾ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದವರು ವಿ ಡಿ ಸಾವರ್ಕರ್ ಅವರು. ವಿ ಡಿ ಸಾವರ್ಕರ್ ಕರೆಯುವುದಷ್ಟೇ ಅಲ್ಲ, ಆದ್ರೆ ವಿ ಡಿ ಸಾವರ್ಕರ್ ಒಂದು ಪುಸ್ತಕ ಬರೆದಾರ, ಅದರ ಹೆಸರೇ ಕೂಡ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಭಾರತ ಪ್ರಥಮ ಸ್ವತಂತ್ರ ಸಮರ ಅಂತ ಕರೆದವ್ರು ಯಾರಂದ್ರೆ ಪಟ್ಟಾಭಿ ಸೀತಾರಾಮಯ್ಯವರು. ಹಾಗಾದ್ರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡಿಬೇಕಂದ್ರೆ ಕಾರಣಗಳು ಏನದಾವ ಇದನ್ನು ಗೊತ್ತಾಗ್ಬೇಕಲ್ಲ ಒಂದಿಷ್ಟು. ಇದು ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡಿಬೇಕಂದ್ರೆ ಕಾರಣ ಏನು? ಈ ಕಾರಣಗಳ ಬಗ್ಗೆ ನೋಡಿದಾಗ ಹಲವು ಕಾರಣಗಳನ್ನು ನಾವು ಇಲ್ಲಿ ನೋಡ್ತೇವೆ. ಯಾವ್ಯಾವ ಕಾರಣಗಳು ನೋಡೋಣ. ಈಗ ಒಂದು ದೇಶ ಒಂದು ಇಬ್ಬರ ಮಂದಿ ಅದಾರ ಅಂತ ತಿಳ್ಕೊರಿ. ಇಬ್ಬರ ಮಂದಿ ಯಾರಾದ್ರು ಇಲ್ಲಿ ಬಾತಮ್ಮನಿ, ನೀ ಬಾ. ನಿನ್ನ ಹೆಸರೇನು?
ಜೈ ಭೀಮ್. ನಿನ್ ಹೆಸರೇನು? ಸಮರ್ಲ. ಸಮರ್ಥ. ಸಮರ್ಥ. ಸಮರ್ಥ ಜೈ ಭೀಮ. ಈ ಇಬ್ರು ಮಂದಿ ಅದಾರ, ಸಮರ್ಥ ಜೈ ಭೀಮ. ಇಬ್ರು ಮಂದಿ ಆತ್ಮೀಯ ಗೆಳೆಯರ ಅದಾರ, ಹೌದಲ್ಲ? ಈಗ ಮೊದಲಿಗೆ ಆತ್ಮೀಯರ ಗೆಳೆಯರ ಅದಾರ. ಇಬ್ರು ಮಂದಿ ನಡಬಾರ್ಕ್ ಏನಾದ್ರೂ ಜಗಳ ಬರ್ತದ. ಜಗಳ ಬರ್ತಂದ್ರ ಅದ್ರ ಹಿಂದ್ ಏನ್ರೆ ಕಾರಣ ಇರ್ತದಲ್ಲ? ಏನ್ ಸುಮ್ನೆ ಜಗಳ ಬರ್ತದ? ಕಾರಣ ಇರ್ತದಲ್ಲ? ಕಾರಣ ಇರ್ಲಾರ್ದೆ ಜಗಳ ಆಗ್ತದ? ಒಂದ್ ಸಾರಿ ನೋಡ್ತಾರೆ, ಎರಡ್ ಸಾರಿ ನೋಡ್ತಾರೆ, ಇಬ್ರು ಮಂದಿ ಜಗಳ ಆಡ್ತಾರ, ಕೂಡ್ತಾರ. ಮತ್ತ ಬಹಳ ದೊಡ್ಡ ಪ್ರಮಾಣದಾಗ ಏನ್ರೆ ಇಬ್ರು ಮಂದಿ ನಡಬಾರ್ಕ ಏನ್ರೆ ಪರಿಣಾಮ ಬುಕ್ಕಳು ಜಗಳ ಆಗ್ಲತ್ತಂದ್ರ ಇಬ್ರು ಮಂದಿ ಏನ್ ಮಾಡ್ಬಿಡ್ತಾರ, ಆಮೇಲೆ ಮಾತು ಬಿಟ್ಟು ಬಿಡ್ತಾರ, ಹೌದಲ್ಲ? ಹಂಗಂದ್ರ ಏನ್ ಉದ್ದೇಶ ಅಂದ್ರ ಏನೂ ಕಾರಣ ಇರ್ಲಾರ್ದೆ ಅಂತೂ ಜಗಳ ನಡೆಯಲ್ಲ, ಹೌದಲ್ಲ? ಹಂಗ ನಮ್ಮ ಭಾರತ ದೇಶದಲ್ಲಿ ಮೊದಲ ಯುದ್ಧ ಕೂಡ ಹಾಗೆ ನಡೆದಿದ್ದು. ಭಾರತದಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡಿಬೇಕಂದ್ರೆ ಕೆಲವೊಂದು ಕಾರಣಗಳದಾವ. ಕಾರಣಗಳು ಇರ್ಲಾರ್ದೆ ಪ್ರಥಮ ಸ್ವಾತಂತ್ರ್ಯ ನಡೆದಿಲ್ಲ. ಹಾಗಾದ್ರೆ ಪ್ರಥಮ ಸ್ವಾತಂತ್ರ್ಯ ನಡಿಬೇಕಂದ್ರೆ ಕಾರಣ ಏನು? ಇದಕ್ಕೆ ಮೊದಲಿಗೆ ರಾಜಕೀಯ ಕಾರಣ ಅಂತ ಹೇಳ್ತೇವೆ ನಾವು. ರಾಜಕೀಯ ಕಾರಣ. ಬ್ರಿಟಿಷರ್ ಏನ್ ಮಾಡ್ತಾ ಇದ್ರು ಭಾರತ ದೇಶದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ಬೇಕಂದ್ರ ಒಬ್ಬರಿಗೆ ಆತ್ಮೀಯತೆ ಮಾಡ್ಕೋತಾ ಇದ್ರು, ಇನ್ನೊಬ್ಬರಿಗೆ ಏನ್ ಮಾಡ್ತಾ ಇದ್ರು ಅಂದ್ರೆ ಅವ್ರದಿಂದ ಹಣವನ್ನ ವಸೂಲಿ ಮಾಡ್ತಾ ಇದ್ರು ಅವರು. ಈ ಭಾರತದಲ್ಲಿ ರಾಜಕೀಯ ಕಾರಣದಲ್ಲಿ ಏನ್ ಮಾಡ್ಯಾರ ಅಂದ್ರೆ ಅವರು ಒಂದ್ 2 ನೀತಿಗಳನ್ನು ಜಾರಿಗೆ ತರ್ತಾರ. ಅವರು ಭೂಕಂದಾಯ ಪದ್ಧತಿ ಅಂತ ಒಂದ್ ತರ್ತಾರ, ಭೂಕಂದಾಯ ನೀತಿ ಅಂತ ಹೇಳಿ. ಭೂಕಂದಾಯ ನೀತಿ. ಭೂಕಂದಾಯ ನೀತಿ ಇಲ್ಲಿ ಬೇಡ, ನಾವು ಆರ್ಥಿಕತೆಯಲ್ಲಿ ಅಧ್ಯಯನ ಮಾಡವಿ. ಇಲ್ಲಿ 2 ಅಧ್ಯಯನ ಮಾಡುವ ನಾವು. ರಾಜಕೀಯ ಕಾರಣದಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಇದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಈ ನೀತಿಯನ್ನ ಯಾರು ಜಾರಿಗೆ ತಂದ್ರು? ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಎರಡನೇದು ಯಾವ್ದಂದ್ರೆ ಸಹಾಯಕ ಸೈನ್ಯ ಪದ್ಧತಿ. ಸಹಾಯಕ ಸೈನ್ಯ ಪದ್ಧತಿ. ಇವು ಕ್ವಶನ್ ಕೇಳ್ತಾರ ನೋಡ್ರಿ, ನಿಮಗೆ ಇದು ಬರ್ಕೋಬೇಕು ಒಂದ್ ಸ್ವಲ್ಪ ನೀವು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಜಾರಿಗೆ ತಂದವರು ಯಾರು? ಲಾರ್ಡ್ ಡಾಲ್ ಹೌಸಿ, ಹೌದಲ್ಲ? ಶಾರ್ಟ್ ಕಟ್ ಒಳಗೆ ಬರೀತಿ ನೋಡ್ರಿ. ಇದು ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದವರು ಲಾರ್ಡ್ ವೆಲ್ಲೆಸ್ಲಿ ಅಂತ ಬರ್ತಾರ. ವೆಲ್ಲೆಸ್ಲಿ ಅಂತ ಕರೀತಾರ ಅವ್ರು, ವೆಲ್ಲೆಸ್ಲಿ. ಇದು ಗೊತ್ತಿರ್ಬೇಕು ನಿಮಗೆ. ಇವ್ 2 ಕ್ವಶನ್ ಕೇಳ್ತಾರ, ಒಂದೊಂದು ಮಾರ್ಕಶನ್ ಕೇಳಬಹುದು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದವರು ಯಾರು? ಲಾರ್ಡ್ ಡಾಲ್ ಹೌಸಿ. ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಲಾರ್ಡ್ ವೆಲ್ಲೆಸ್ಲಿ. ಅದ್ರೊಳಗೆ ಇದು ರಾಜಕೀಯ ಕಾರಣ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡಿಬೇಕಂದ್ರೆ ಕೆಲವೊಂದು ಕಾರಣಗಳದಾವ. ಅದ್ರೊಳಗೆ ಫಸ್ಟ್ ರಾಜಕೀಯ ಕಾರಣ ಅಂತ ನೋಡಿದೆವು. ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಇದು ಎದಕ್ ಗೊತ್ತದೇನು? ಇಂಥ ನೀತಿ ಅವ್ರು ಜಾರಿಗೆ ತಂದ್ರು ಬ್ರಿಟಿಷರು ಇಲ್ಲಿ ಭಾರತ ದೇಶದಲ್ಲಿ ಆಳ್ವಿಕೆ ಮಾಡ್ಬೇಕಂದ್ರ. ಇದು ಎದಕ್ ತಂದ್ರ ಅಂದ್ರ ಅವರು ಈಗ ಒಂದ್ 4 ಸಾಮ್ರಾಜ್ಯ ಅದಾವ ಅಂತ ತಿಳ್ಕೊರಿ. ಈಗ ಝಾನ್ಸಿ ಒಳಗ ರಾಣಿ ಲಕ್ಷ್ಮೀಬಾಯಿ ಆಳ್ವಿಕೆ ಮಾಡ್ಲಾಗತ್ತಾಳ. ದೆಹಲಿ ಒಳಗ ಬಕ್ತರ್ ಖಾನ್ ಅನ್ನೋ ಆಳ್ವಿಕೆ ಮಾಡ್ಲಾಗತ್ತಾನ. ಮೀರತ್ ಒಳಗ ನಾನಾ ಸಾಹೇಬ್ ಅನ್ನುವಂತ ಆಳ್ವಿಕೆ ಮಾಡಾಗತ್ತಾನ. ಹೀಗ ಹಲವು ಪ್ರದೇಶದಲ್ಲಿ ಹಲವು ಜನಾಂಗರ ಆಳ್ವಿಕೆ ಮಾಡ್ತಾ ಇದಾರೆ. ಅವ್ರೆಲ್ಲಾ ಏನ್ ಮಾಡಿದ್ರಂದ್ರ ತಮಗ ಮಕ್ಕಳಿರ್ಲಿಲ್ಲ, ಸ್ವಂತ ಮಕ್ಕಳಿರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕಾಗಿತ್ತು? ಅವಾಗ ಅವಾಗಿನ ಕಾಲದಲ್ಲಿ ದತ್ತು ಮಕ್ಕಳಿಗೆ ತಗೋಬೇಕಾಯ್ತು. ಅಂದ್ರೆ ಇನ್ನೊಬ್ಬರ ಮಕ್ಕಳಿಗೆ. ಈಗ ನಗಬೇಡ್ರಿ ಹಂಗಂತಾರೆ ಹೇಳ್ಸಾರ. ಈಗ ನನಗ್ ಮಕ್ಕಳಿರ್ಲಿಲ್ಲ ಅಂತ ತಿಳ್ಕೊರಿ, ನಾವೊಬ್ಬ ರಾಜ ಇದ್ದೀನಿ. ನಾ ರಾಜ ಇದ್ದೀನಿ ಅಂದ್ರೆ ನನಗ್ ಮಕ್ಕಳು ಇರ್ಲಿಕ್ಕಂದ್ರೆ ಇನ್ನೊಬ್ಬನ ಮಗನಿಗೆ ನಾ ತಗೊಂಡ್ ಕೇಸಿಂದ್ರೆ ಅವನಿಗೆ ಪಟ್ಟದ ಮೇಲೆ ಕುಂದ್ರಸೋದು ನನ್ನ ಸ್ಥಾನದಾಗ. ಹಂಗ ಅವಾಗ ರಾಜರು ಮಾಡ್ತಾ ಇದ್ರು. ಆದ್ರಿಂದ ಅವ್ರು ಏನ್ ಮಾಡಿದ್ರು ಗೊತ್ತೇ? ನನಗ್ ಮಕ್ಕಳು ಇರ್ಲಿಕ್ಕಂದ್ರ ನನ್ನ ರಾಜ್ಯ ಯಾರಿಗೆ ಹೋಗ್ಬೇಕಾಯ್ತು? ಡೈರೆಕ್ಟ್ ಬ್ರಿಟಿಷರಿಗೆ ಹೋಗ್ಬೇಕಂತ ಪ್ಲಾನ್ ಮಾಡಿದ್ರು ಅವ್ರು. ಅವ್ರಿಗೆ ದತ್ತು ಮಕ್ಕಳಿಗೆ ಕೂಡ ಪ್ಲೇ ಇಲ್ಲ. ದತ್ತು ಮಕ್ಕಳಿಗೆ ಯಾರ್ಯಾರು ಕೊಟ್ಟರು ನೋಡಿ ಅವ್ರೆಲ್ಲ ರಾಜ್ಯ ಯಾರಿಗೆ ಹೋಗ್ಬೇಕಾಗಿತ್ತು? ಬ್ರಿಟಿಷರಿಗೆ ಹೋಗ್ಬೇಕಾಗಿತ್ತು. ಇವ್ರಿಗೆ ಸಣ್ಣವ್ರಿಗೆ ಅವ್ರ ದತ್ತು ಮಕ್ಕಳಿಗೆ ತೋತಾರ ನೋಡಿ, ಅವ್ರ ದತ್ತು ಮಕ್ಕಳಿಗೆ ಕ್ಯಾನ್ಸಲ್ ಮಾಡ್ಬೇಕಾಗಿತ್ತು. ಹಿಂಗ್ ಮಾಡಿಕೇಶಿಂದ ಹಲವು ಸಾಮ್ರಾಜ್ಯಗಳನ್ನ ತಮ್ಮ ವಶಕ್ಕೆ ತಗೊಂಡ್ರು ಅವ್ರು. ಹೌದಂತ ಕೇಶಿಂದ್ರ ಒಂದ್ ಸಾಮ್ರಾಜ್ಯ ತಗೊಂಡ್ರು, ಝಾನ್ಸಿ ತಗೊಂಡ್ರು, ಮೀರತ್ ತಗೊಂಡ್ರು. ಹೀಗ ಹಲವು ಸಾಮ್ರಾಜ್ಯಗಳನ್ನ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಕೇಶಿಂದ್ರ ಹೇಳ್ಕೇಶಿಂದ್ರ ಲಾರ್ಡ್ ಡಾಲ್ ಹೌಸಿ ಜಾರಿ ತಂದಂತ ಕಾಯ್ದೆಯಲ್ಲಿ ಹಲವು ಸಾಮ್ರಾಜ್ಯಗಳು ತಮ್ಮದಾಗಿ ಇಸ್ಕೊಂಡ್ರು. ಅವಾಗ ಏನ್ ಮಾಡಿದ್ರ ಝಾನ್ಸಿಯಲ್ಲಿ ರಾಣಿ ಲಕ್ಷ್ಮೀಬಾಯಿ, ಮೀರತ್ ನಲ್ಲಿ ನಾನಾ ಸಾಹೇಬ, ಇವ್ರೆಲ್ಲ ಔದ್ನ ನವಾಬರು, ಅವ್ರಾಗೆಲ್ಲ ದಂಗೆ ಎದ್ರು ಅವ್ರು. ಅಂದ್ರ ಇವ್ರದೆಲ್ಲ ರಾಜ್ಯ ಕಸ್ಕೊಂಡ್ರು ಅವರು ಬ್ರಿಟಿಷರು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಜಾರಿ ತಂದ್ಕೇಶಿ ಕಸ್ಕೊಂಡ್ರು. ಆದ್ರಿಂದ ಅವ್ರೆಲ್ಲ ಬ್ರಿಟಿಷರ್ ಮೇಲೆ ಬ್ರಿಟಿಷರಿಗೆ ವಿರೋಧ ಆದ್ರು ಅವ್ರು.
ನಮ್ದೆಲ್ಲ ಸಾಮ್ರಾಜ್ಯವನ್ನ ಕಳ್ಕೊಂಡ್ರ ಇವ್ರು ಕಸ್ಕೊಂಡ್ರ ಅಂತ ಹೇಳಿ. ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಅದ್ ಯಾರಿಗೆ ತಂದಾಗ ಅವಾಗ ಎಲ್ಲಾ ಕಸ್ಕೊಂಡಾಗ ಅದರದಿಂದ ಏನೇನ್ ಪರಿಣಾಮ ಇತ್ತಂದ್ರ ಬ್ರಿಟಿಷರು ಅವ್ರ ಸಾಮ್ರಾಜ್ಯ ವಶಪಡಿಸ್ಕೊಂಡ್ರು. ಅಷ್ಟೇ ಅಲ್ಲದೆ ಅಲ್ಲಿ ಎಷ್ಟೋ ಮಂದಿ ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರು, ಅವ್ರ ಕೆಲಸ ಎಲ್ಲ ಕಳೆದು ಹೋದ್ವು. ಯಾಕಂದ್ರೆ ಬ್ರಿಟಿಷರ್ ಏನ್ ಸೈನ್ಯ ಇರದಾರಲ್ಲ ಅವರಿಗೆಲ್ಲ ಕೊಡ್ಬೇಕಾಗಿತ್ತು ಅಲ್ಲಿ ಜಾಗ ಎಲ್ಲ. ಆದ್ರಿಂದ ಅಲ್ಲಿರುವಂತ ಕೂಲಿ ಕಾರ್ಮಿಕರ ಸದಕ್ಕೆ ನಿರ್ಗತಿಕರಾಗಬೇಕಾಗಿತ್ತು. ಒಟ್ಟಾರೆ ಹೇಳ್ಬೇಕಂದ್ರೆ ದತ್ತು ಮಕ್ಕಳಿಗೆ ಒಂದು ಸಾಮ್ರಾಜ್ಯದಲ್ಲಿ ಯಾವುದೇ ದತ್ತು ಮಕ್ಕಳು ಆಳ್ವಿಕೆ ಮಾಡಪ್ಲೇ ಇಲ್ಲ. ಅಂತ ನೀತಿಯನ್ನು ಜಾರಿ ತಂದು ಹಲವು ಸಾಮ್ರಾಜ್ಯಗಳನ್ನ ಏನ್ ಮಾಡೋದು ತಮ್ಮಲ್ಲಿ ವಿಲೀನ ಮಾಡ್ಕೊಂಡ್ರು. ಇದು ಗೊತ್ತಿರ್ಬೇಕು. ಇನ್ನು ಸಹಾಯಕ ಸೈನ್ಯ ಪದ್ಧತಿ ಅಂತ ಹೇಳಿ ಒಂದು ನೀತಿ ಜಾರಿ ತಂದ್ರು. ಸಹಾಯಕ ಸೈನ್ಯ ಪದ್ಧತಿ ಅಂದ್ರೆ ಏನಂದ್ರ, ಈಗ ಒಂದು ರಾಜ್ಯ ಅದಂತ ತಿಳ್ಕೊರಿ. ಈಗ ಹೈದರಾಬಾದ್ ನಿಜಾಮ ಮೊದಲಿಗೆ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟ ರಾಜ ಸಂಸ್ಥಾನ ಅಂತ ಕರಿತೇವ್ ನಾವು. ಈಗ ಹೈದರಾಬಾದ್ ಒಬ್ಬ ರಾಜ ಅದಾನ, ಅವನಿಗೆ ಬೇರೆ ಸುತ್ತಮುತ್ತಲಿನ ಏನದಾರ ನೋಡು ಬೇರೆ ಬೇರೆ, ಈಗ ಮರಾಠರು ಆಗಿರ್ಬೋದು, ಈಗ ಮೈಸೂರು ಒಡೆಯರ್ ಆಗಿರ್ಬೋದು, ಯಾರೇ ಅವನಿಗೆ ಒಂದ್ ವೇಳೆ ಅವನಿಗೆ ಅವನ ಜೊತೆ ಯುದ್ಧ ಮಾಡ್ತಾ ಇದ್ರ ಅಂತ ತಿಳ್ಕೊ, ಆ ಟೈಮಿಗೆ ಬ್ರಿಟಿಷರು ಅವ್ರಿಗೆ ನಾವು ಸಹಾಯ ಮಾಡ್ತೇವೆ ಅಂತ ಕೇಳಿ ನಿಮ್ಗೆ ಸಹಾಯ ಮಾಡ್ತೇವೆ ಅಂದ್ರೆ ಏನ್ ಮಾಡ್ಬೇಕು, ನಿಮ್ ನಾವು ಸೈನ್ಯ ಕೊಟ್ಟು ಕಳಿಸ್ತೇವೆ. ಆ ಸೈನ್ಯಕ್ಕೆ ನೀವು ಎಲ್ಲಾ ಅವ್ರಿಗೆ ರೊಕ್ಕ ಕೊಡ್ಬೇಕು, ಎಲ್ಲಾ ಶಾಲ್ರಿ ಅಂತೇವಲ್ಲ, ಅಂದ್ರೆ ಹಣ ಗಿಣ ಕೊಟ್ಟಕೇಶ ನೀವು ಇಟ್ಕೋಬೇಕು. ಅವಾಗ ನೀವು ಇಟ್ಕೊಂಡ್ರಂದ್ರ ನಿಮ್ಮ ಸೈನ್ಯ ನಿಮಗೆ ಫುಲ್ ಸಪೋರ್ಟ್ ಕೊಡ್ತದೆ, ನಿಮಗೆ ಯಾರು ಯುದ್ಧ ನಿಮ್ ಜೊತೆ ಮಾಡಂಗಿಲ್ಲ. ಅದಕ್ಕೆ ಸಹಾಯಕ ಸೈನ್ಯ ಪದ್ಧತಿ ಅಂತ ಕೇಳಿದ್ರ ಲಾರ್ಡ್ ವೆಲ್ಲೆನ್ಸಿ ಅವರು ಜಾರಿಗೆ ತಂದ್ರು. ಅವಾಗ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದಾಗ ಬ್ರಿಟಿಷರ್ ಏನ್ ಮಾಡ್ತಾ ಇದ್ರು, ತಮ್ಮ ಸೈನ್ಯವನ್ನು ಕಳಿಸ್ತಾ ಇದ್ರು ಯಾವ್ದಾದ್ರು ರಾಜ್ಯದ ಮೇಲೆ. ಅಂದ್ರೆ ಈಗ ಒಂದು ಕಲ್ಲೂರು ಊರ್ ಅದಂತ ತಿಳ್ಕೊರಿ. ಈಗ ಇಲ್ಲಿ ಕಲ್ಲೂರು ಊರಾಗ ಒಬ್ಬರು ರಾಜ ಅದಾರ ಅಂತ ತಿಳ್ಕೊರಿ. ಇಲ್ಲಿ ಮಗಲಾಗ ಅಫ್ಜಲ್ಪುರ ಅದ, ಮತ್ತೆ ಈ ಕಡೆ ಯಾವ್ದ ಹಿಂಚಗೇರಿ ಅದ, ಹಿಂಗ್ ಸುತ್ತಮುತ್ತ ರಾಜರ ಅದಾನ ಅಂತ ತಿಳ್ಕೊರಿ. ಅವ್ರು ಯಾರು ಹಿಂಚಗೇರಿದವರು ಅಫ್ಜಲ್ಪುರದವರು ಯಾರು ಇವ್ರ ಮೇಲೆ ಅಟ್ಯಾಕ್ ಮಾಡಬಾರ್ದು ಅಂತ ಕೇಳಿ ಸೈನಿಕರಿಗೆ ಬ್ರಿಟಿಷರ್ ಕಳಿಸ್ತಾ ಇದ್ರು. ನಿಮ್ ಹಿಂಚಗೇರಿದ ಇವ್ರಿಗೆ ಏನಂದ್ರೆ ನಮ್ ದೇಸಾಯಿ ಕಲ್ಲರು ರಾಜರಿಗೆ ಹೇಳ್ತೀರಿ ನೋಡ್ರಿ, ನಿಮ್ಗ ಯಾರು ನಿಮ್ ಜೊತೆ ಯುದ್ಧ ಮಾಡ್ಲಾರ್ದಾಗ ನಾವು ನೋಡ್ಕೋತೇವ್, ನಮ್ಮ ಸೈನ್ಯ ನಿಂಬಲ್ಲಿ ಕಳಿಸ್ತೇವ್, ಅವ್ರು ಯಾರು ನಿಮಗ್ ಯುದ್ಧ ಮಾಡಲ್ಲ, ನಿಮ್ ಜೊತೆ ಯುದ್ಧ ಮಾಡದ್ರ ನಾವೇ ಅವ್ರಿಗೆ ಸಹಿಸ್ತೇವ್ ಅಂತ ಕೇಸಿಂದ್ರ ಅವರು ಸಹಾಯಕ ಸೈನ್ಯ ಪದ್ಧತಿ ಒಳಪಡಿಸ್ತಾ ಇದ್ರು ಆ ರಾಜ. ಆದ್ರ ಸಹಾಯಕ ಸೈನಿಕ ಪದ್ಧತಿ ದೇಸಾಯಿ ಕಲ್ಲರು ಅಂದಲ್ಲ ನಿಮಗನ ಅಂತ ಒಳಪಟ್ಟಂತ ರಾಜ್ಯ ಏನ್ ಮಾಡ್ಬೇಕಾಗಿತ್ತು ಅಂದ್ರ ಅವ್ರ ಸೈನಿಕರು ಏನ್ ಬ್ರಿಟಿಷರ್ ಸೈನಿಕರು ಅದಾರ ನೋಡು, ಅವ್ರಿಗೆಲ್ಲಾ ಹಣ ಕೊಡ್ಬೇಕಂದ್ರ ಅವ್ರಿಗೆ ಪೇಮೆಂಟ್ ಮಾಡ್ಬೇಕು ತಿಂಗಳ, ಅವ್ರಿಗೆ ಊಟದ ಎಲ್ಲಾ ವ್ಯವಸ್ಥೆ ನೋಡ್ಬೇಕು, ಅವ್ರಿಗೆ ಖರ್ಚು ನೋಡ್ಕೋಬೇಕು, ಅವ್ರಿಗೆ ಭೂಮಿ ಕೊಡ್ಬೇಕು, ಹಿಂಗೆಲ್ಲಾ ಕೊಡ್ಬೇಕು. ಜರ ಅವ್ರ ವೆಚ್ಚದಲ್ಲಿ ಏನಾದ್ರೂ ಫರಕ್ ಬಿತ್ತಂದ್ರೆ ಏನ್ ಮಾಡ್ತಿದ್ರು ಗೊತ್ತೇನು, ಇಡೀ ದೇಸಾಯಿ ಕಲ್ಲರದಾಗ ಒಬ್ಬ ರಾಜ ಅದಲ್ಲ, ಆ ರಾಜನ್ ಎಲ್ಲಾ ಆಸ್ತಿ ಅವರೇ ಬರ್ಸ್ಕೊಂಡ್ಬಿಡ್ತಿದ್ರು ಬ್ರಿಟಿಷರು. ಹಿಂಗೆಲ್ಲಾ ಪ್ಲಾನ್ ಮಾಡ್ಕೇಶನ್ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದ್ರು. ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದ್ರ ಎಲ್ಲಾ ಅಂತೂ ಅವ್ರಿಗೆ ರೊಕ್ಕ ಕೊಡ್ಲಕ್ಕಾಗಲ್ಲ, ಆಮೇಲೆ ಅವ್ರ ಪ್ರದೇಶನೂ ಕೂಡ ನಾವೇ ವಶಪಡಿಸ್ಕೋಬೇಕಂತ ಪ್ಲಾನ್ ಅವ್ರದ್ದು. ಹಿಂಗ್ ಮಾಡ್ಕೇಶನ್ ಸಹಾಯಕ ಸೈನ್ಯ ಪದ್ಧತಿಯನ್ನು ಅವ್ರು ಜಾರಿಗೆ ತಂದ್ರು. ಇದು ರಾಜಕೀಯ ಕಾರಣ. ಏನ್ ರಾಜಕೀಯ ಕಾರಣಗ ಆಡಳಿತ ಕಾರಣ ಅಂತ ಹೇಳ್ತೇವೆ ನಾವು. ಈ ನೋಡ್ರಿ, ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನಿಮ್ಮ ನೀತಿ ಹಲವು ರಾಜ್ಯಗಳನ್ನ ಅವ್ರು ಆಕ್ರಮಿಸಿಕೊಂಡ್ರು. ಯಾರ್ರಿ? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗೆ ಹಲವು ಸಂಸ್ಥಾನಗಳು ಒಳಪಟ್ಟು ಇಲ್ಲಿ. ಹೌದಂತ ಹೇಳಿದೆ, ಝಾನ್ಸಿ ಅಂತ ಹೇಳಿದೆ, ಮಿರತ್ ಅಂತ ಹೇಳಿದೆ ಅಲ್ಲ, ಅವೆಲ್ಲ ಒಳಪಟ್ಟು ಅವೆಲ್ಲ ಸಿಟ್ಟಿಗೆ ಬಂದು ನಮ್ಮ ಅಧಿಕಾರವನ್ನ ನೀವು ತಗೊಂಡ್ಬಿಟ್ರಿ, ಈಗ ನಾವು ಎಲ್ಲಿ ಹೋಗಂತ ಕೇಶ ಅವರೆಲ್ಲ ಬ್ರಿಟಿಷರ್ ವಿರುದ್ಧ ತಿರುಗಿ ಬಿದ್ರು. ಈ ಸಹಾಯಕ ಸೈನ್ಯ ಪದ್ಧತಿಯಲ್ಲಿ ಕೂಡ ಹೈದರಾಬಾದ್ ನಿಜಾಮ ಮತ್ತು ಮರಾಠರು ಇವರೆಲ್ಲರೂ ಅವ್ರ ವಿರುದ್ಧ ಸತಾರ ಅಂತ ಕೇಶ ಒಂದು ಬರ್ತದೆ, ಅವ್ರೆಲ್ಲರೂ ಬ್ರಿಟಿಷರ ವಿರುದ್ಧ ತಿರುಗಿ ಬಿದ್ರು. ಇದನ್ನು ಕೂಡ ಭಾರತ ಪ್ರಥಮ ಸ್ವಾತಂತ್ರ್ಯಕ್ಕೆ ಕಾರಣಗಳಿವೆಲ್ಲ. ಅಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಯಾವ ರಾಜ ಮನೆತನಗಳು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಕೇಶ ಅವ್ರು ಕಸ್ಕೊಂಡ್ರ ನೋಡು, ಅವ್ರೆಲ್ಲ ಸಿಟ್ಟಿಗೆ ಬಂದ್ರು. ಆಮೇಲೆ ಸಹಾಯಕ ಸೈನಿಕ ಪದ್ಧತಿಗೆ ಒಳಪಟ್ಟ ರಾಜ್ಯಗಳೇನದಾವಲ್ಲ ಅವರು ಕೂಡ ಎಲ್ಲರೂ ಸಿಟ್ಟಿಗೆ ಬಂದ್ರು. ಅದಕ್ಕೆ ಇದೊಂದು ರಾಜಕೀಯ ಕಾರಣ. ಆಮೇಲೆ ಆಡಳಿತ ಕಾರಣ ಅಂತ ಕೇಸಿಂದ ನೋಡಿದಾಗ ಇಲ್ಲಿ ಖಾಯಂ ಜಮೀನ್ದಾರ್ ಪದ್ಧತಿ ಅಂತ ನೋಡ್ತೇವೆ ನಾವು. ಆಡಳಿತ ಕಾರಣ ಹೆಂಗೈತಿ ಪ್ರಥಮ ಯುದ್ಧಕ್ಕೆ ಅಂತ ಹೇಳಿ, ಈ ಖಾಯಂ ಜಮೀನ್ದಾರ್ ಪದ್ಧತಿ ಜಾರಿ ತಂದವ್ರು ಯಾರ್ಲಿ? ಇವೆಲ್ಲ ನಿಮಗೆ ಜಿ ಕೆ ಒಳಗೆ ಇದ್ದಂಗ ಒಂಥರ ನಿಮ್ಗೊಂದ್ಸರಿ ಬರ್ಸ್ತೀನಿ ಇವೆಲ್ಲ. ಲಾರ್ಡ್ ಕಾರ್ನ್ ವಾಲಿಸ್, ಹೌದಲ್ಲ. ಏನ್ ರೈತವಾರ ಪದ್ಧತಿ ಅಂತ ಒಂದು ಬರ್ತದ, ರೈತವಾರಿ ಪದ್ಧತಿ ಅಂತ ಕೇಶಿ ಕರಿತೇವೆ ನಾವು. ರೈತವಾರಿ ಪದ್ಧತಿ ಥಾಮಸ್ ಮುನ್ರೋ ಅಂತ ಕೇಶ ಕರಿತೇವೆ ಅವನಿಗೆ ಜಾರಿ ತಂದವರು. ಇನ್ನು ಮಹಲ್ವಾರ್ ಪದ್ಧತಿ ಅಂತ ಕರಿತೇವೆ.
ನೀವು ಆಮೇಲೆ ಬುಕ್ಕ ತರದಾಗ ಇವೆಲ್ಲ ಇರ್ತಾವ ನಿಮ್ ಬುಕ್ಕ ಒಳಗ. ನೀವು ಆಮೇಲೆ ಮನ್ಯಾಗ ಹೋಗಿ ನಾ ಏನೇನ್ ಹೇಳಿ ನೋಡು ಇವೆಲ್ಲ ನೋಡ್ಕೋಬೇಕು ಹೋಗಿ ಕೇಸಿದ್ರ. ಒಂದ್ಸರಿ ನೋಡ್ಕೊಂಡ್ರಿ ಅಂತ ತಿಳ್ಕೊರಿ. ಈಗ ಬುಕ್ಕ ತರದ್ರ ಏನ್ ಉಪಯೋಗ ಇಲ್ಲ. ನಾ ಹೇಳಿದ್ದು ತಿಳಿಯಲ್ಲ, ಆ ಕಡೆ ನಿಮಗೂ ನೀವು ಬುಕ್ಕ ತೆಗೆದ್ ನೋಡಿದ್ರೆ ಆ ಕಣ್ಣು ಲಕ್ಷ ಹೋಗಲ್ಲ, ಈ ಕಣ್ಣು ಲಕ್ಷ ಹೋಗಲ್ಲ. ಅದಕ್ಕೆ ಈಗೆಲ್ಲ ಬುಕ್ಕ ಕ್ಲೋಸ್ ಮಾಡಿ ಮನ್ಯಾಗ ಹೋಗಿ ಕೇಶ ಒಂದ್ಸರಿ ನೋಡ್ಕೋಬೇಕು ಇವೆಲ್ಲ. ಭಾರತ ಪ್ರಥಮ ಸ್ವತಂತ್ರ ಸಂಗ್ರಾಮಕ್ಕೆ ಆಡಳಿತ ಕಾರಣ ಏನು? ಹೆಂಗ ಕಾರಣ ಇತ್ತು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ? ಇವೆಲ್ಲ ಕಾರಣ ಹೆಂಗದು? ಈಗ ಒಂದು ದೊಡ್ಡ ಯುದ್ಧ ನಡೆದಂದ್ರ ಅದರದೊಳಗ ಬರೀ ಒಂದೇ ಕಾರಣ ಇಲ್ಲ, 16 ಕಾರಣ ಅದಾವ. ಒಂದು ಯುದ್ಧ ನಡೆದ ಅಂದ ಬಳಕ, ಒಂದು ಜಗಳ ನಡೆದಂದ್ರ ಅಲ್ಲಿ ಒಂದೇ ಕಾರಣ ಇಲ್ಲ, 10-15 ಕಾರಣಗಳು ಅದಾವ. ಅದ್ರೊಳಗೆ ಇವೆಲ್ಲ ಕಾರಣಗಳು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಕಾರಣ ಅಲ್ಲತ್ತಾವ ಅಷ್ಟೇ. ಒಂದು ಊರ ಇನ್ನೊಂದು ಊರ್ ನಡ್ಬಾರ್ಕ್ ಜಗಳ ಆಗತ್ತಂದ್ರ ಒಂದೇ ಕಾರಣ ಇಲ್ಲ ಅಲ್ಲಿ. ಮೊದಲಿಂದ ಹಿಡಿದು ಬಹಳ ತಲಾಂತರದಿಂದ ಜಗಳ ಇರ್ತಾವ. ಒಂದ್ ಊರ ಇನ್ನೊಂದ್ ಊರ್ ನಡ್ಬಾರ್ಕ. ಹಂಗಿನ್ನು ಕೂಡ ಹಂಗೆ ಕಾರಣಗಳದಾವ, ಒಂದೇ ಕಾರಣ ಇಲ್ಲ, 16 ಕಾರಣಗಳದಾವ. ಅದ್ರೊಳಗೆ ಖಾಯಂ ಜಮೀನ್ದಾರ್ ಪದ್ಧತಿ, ರೈತವಾರ ಪದ್ಧತಿ, ಮಹಲ್ವಾರ ಪದ್ಧತಿ. ಮೊದಲು ನಾವು ಖಾಯಂ ಜಮೀನ್ದಾರ್ ಪದ್ಧತಿ ಬಗ್ಗೆ ನೋಡೋಣ. ಇದು ಏನ್ ಹಂಗಂದ್ರ ಖಾಯಂ ಜಮೀನ್ದಾರ್ ಇದು ಜಾರಿಗೆ ತಂದವ್ರು ಯಾರಂದ್ರ ಲಾರ್ಡ್ ಕಾರ್ನ್ ವಾಲಿಸ್ ಅಂತ ಕೇಸಿಂದ್ರ. ಇದು ಇಷ್ಟೇ ಬರೀತಿ ನೋಡ್ರ, ನೀವೆಲ್ಲ ಮನ್ಯಾಗ ಹೋಗಿ ನೋಡ್ಕೋರಿ. ಲಾರ್ಡ್ ಕಾರ್ನ್ ವಾಲಿಸ್. ಇದು ರೈತವಾರ ಪದ್ಧತಿ ಥಾಮಸ್ ಮುನ್ರೋ ಅಂತ ಹೇಳಿ, ಥಾಮಸ್ ಮುನ್ರೋ. ಇದು ಮಹಲ್ವಾರ್ ಪದ್ಧತಿ, ಇದ್ರ ಬಗ್ಗೆ ಅಷ್ಟು ಮೆನ್ಷನ್ ಇಲ್ಲ. ಖಾಯಂ ಜಮೀನ್ದಾರ್ ಪದ್ಧತಿ ಜಾರಿ ತಂದವರು ಲಾರ್ಡ್ ಕಾರ್ನ್ ವಾಲಿಸ್. ಈ ಖಾಯಂ ಜಮೀನ್ದಾರ್ ಪದ್ಧತಿ ಅಂದ್ರೆ ಏನ್ ಗೊತ್ತೇನೋ? ಅವಾಗ ಏನ್ ಮಾಡ್ತಾ ಇದ್ರ ಅಂದ್ರೆ ಬ್ರಿಟಿಷರು ನಮ್ಮ ರೈತರು ಏನದಾರಲ್ಲ ಅವ್ರದಿಂದ ತೆರಿಗೆ ವಸೂಲಿ ಮಾಡ್ತಾ ಇದ್ರು. ರೈತರಿಂದ ತೆರಿಗೆ ವಸೂಲಿ ಮಾಡ್ತಾ ಇದ್ರು. ಇಲ್ಲ ಕೆಲ್ಸದ ಒಂದ್ ಸ್ವಲ್ಪ ಇದು ಮಾಡುತ್ತೆ. ರೈತವಾರಿ ಪದ್ಧತಿ ಇದು ಖಾಯಂ ಜಮೀನ್ದಾರ್ ಪದ್ಧತಿಯಿಂದ ಅವಾಗ ಏನ್ ಮಾಡ್ತೀವೋ. ಖಾಯಂ ಜಮೀನ್ದಾರ್ ಪದ್ಧತಿ ಅಂದ್ರೆ ಏನು? ಖಾಯಂ ಜಮೀನ್ದಾರ್ ಪದ್ಧತಿ ಅಂದ್ರ ಈಗ ಒಂದ್ ಜಮೀನ್ ಅದ ಅಂತ ತಿಳ್ಕೊರಿ. ಆ ಜಮೀನ್ಕೊಬ್ಬ ಮಾಲೀಕ್ ಅದಾನ, ಜಮೀನ್ಕ ಮಾಲೀಕ್ ಅದಾನ. ಅಲ್ಲಿ ಕೆಲಸ ಮಾಡಂತ ಕೂಲಿ ಕಾರ್ಮಿಕರು ಬೇರೆ, ಆದ್ರ ಆ ಜಮೀನಿನ ಮಾಲೀಕಿ ಬೇರೆ. ಇವ್ರು ಬ್ರಿಟಿಷರ್ ಏನ್ ಮಾಡ್ತಾ ಇದ್ರು ಗೊತ್ತೇನು? ಬ್ರಿಟಿಷರು ಮತ್ತು ಜಮೀನ್ದಾರ್ ನಡ್ಬಾರ್ಕ್ ಇಲ್ಲಿ ವ್ಯವಹಾರ ಆಗ್ತಿತ್ತು. ಬ್ರಿಟಿಷರು ಮತ್ತು ಜಮೀನ್ದಾರ್ ನಡ್ಬಾರ್ಕ್ ಏನಾಗ್ತಿತ್ತು ಗೊತ್ತೇನು? ನೀವ್ ಇಂತಿಷ್ಟ ಅಂತ ಹೇಳಿ ನಮಗ್ ತೆರಿಗೆ ಕೊಡ್ಬೇಕು. ಎಷ್ಟು ತೆರಿಗೆ ಕೊಡ್ತೀರಿ ನೋಡಿ ನೀವು ಜಮೀನ್ದಾರರು. ಆ ತೆರಿಗೆ ಬಹಳ ತೆರಿಗೆ ಕೊಟ್ರಂದ್ರ ಆ ಭೂಮಿ ನಿಮ್ಮದೇ. ಅಂದ್ರೆ ಇದೆಲ್ಲ ಹಂಗಂದ್ರ ಅರ್ಥ ಏನಂದ್ರೆ ಇದು ಬ್ರಿಟಿಷರ್ ಆಳ್ವಿಕೆ ಹೋಗಿತ್ತೆಲ್ಲ ಭೂಮಿ. ಅಲ್ಲಿ ಏನ್ ಆ ಜಮೀನ್ ಅದ ನೋಡು, ಆ ಜಮೀನ್ ಎಲ್ಲ ಬ್ರಿಟಿಷರ್ದೆ. ಆದ್ರ ಅದ್ರ ಮಾಲೀಕರು ಮಾತ್ರ ಅಲ್ಲಿ ಭೂಮಿಯ ಒಡೆ ಆಗಿದ್ದ. ಅದ್ರ ಒಡೆ ಏನಾದ್ರು ಆಗ್ಬೇಕಂದ್ರವ ಆ ಭೂಮಿದು ಒಡೆ ಆಗ್ಬೇಕಂದ್ರ ಹೆಚ್ಚಿಗೆ ತೆರಿಗೆ ಕಲೆಕ್ಟ್ ಮಾಡಿ ಕೊಡ್ಬೇಕು. ತೆರಿಗೆ ಕಲೆಕ್ಟ್ ಮಾಡಿ ಕೊಡ್ಲಿಲ್ಲ ಅಂದ್ರೆ ಆ ಭೂಮಿ ಅವ್ರದ್ದು ಆಗ್ತಿತ್ತು. ಅದಕ್ಕೆ ಅವ್ರ ಏನ್ ಜಮೀನ್ದಾರ ಏನ್ ಮಾಡ್ತಾ ಇದ್ರು, ರೈತರ ಮೇಲೆ ಕಂಡಪಟ್ಟಿ ತೆರಿಗೆ ಹಾಕ್ಬಿಡ್ತಿದ್ರು. ತೆರಿಗೆ ಹಾಕ್ತಿದ್ರು. ಅವಾಗ ರೈತರಿಗೆಲ್ಲ ಊಟ ಕೂಡ ಗತಿ ಇರ್ಲಾರ್ದಂಗ ಆಗ್ಬಿಡ್ತಿದ್ರು. ಆದ್ರಿಂದ ಖಾಯಂ ಜಮೀನ್ದಾರ್ ಪದ್ಧತಿಯಿಂದ ಎಷ್ಟೋ ಹೊಲಗಳನ್ನ ಎಷ್ಟೋ ಎಕರೆ ಭೂಮಿಯನ್ನ ಬ್ರಿಟಿಷರು ಏನ್ ಮಾಡ ತಮ್ಮದಾಗಿಸ್ಕೊಂಡ್ರು. ಎಷ್ಟೋ ರೈತರು ಎಲ್ಲಿ ಅಂದ್ರೆ ಖಾಯಂ ಜಮೀನ್ದಾರ್ ಪದ್ಧತಿ ಬಂಗಾಳ, ಬಿಹಾರ್ ಅಕಡಿ ಭಾಗದಾಗ ಜಾರಿಗೆ ತಂದ್ರವ್ರು. ಎಷ್ಟೋ ಜನರು ಅಂದ್ರ 50 ಜನ ಅದಾರ ಅಂದ್ರೆ 25 ಜನ ಇವ್ರು ಬರೀ ತೆರಿಗೆ ಕಟ್ಟದಾಗೆ ಬ್ಯಾಸತ್ಗೆಸಿಂದ್ರ ಆ ಬಂಗಾಳ, ಬಿಹಾರ್ ಊರೇ ಬಿಟ್ಟು ಹೋಗ್ಬಿಟ್ರು. ಅಷ್ಟೊಂದು ಕಠೋರವಾಗಿ ಖಾಯಂ ಜಮೀನ್ದಾರ್ ಪದ್ಧತಿಯನ್ನು ಜಾರಿಗೆ ತಂದ್ರು. ಎಷ್ಟೋ ರೈತರು, ಎಷ್ಟೋ ಜಮೀನ್ದಾರರು ಕೂಡ ನಿರ್ಗತಿಕರಾಗಿ ಬಡವರಾಗ್ಬಿಟ್ರು ಬ್ರಿಟಿಷರ್ ಕೈಯಾಗ. ಅಷ್ಟೊಂದು ಜಮೀನನ್ನ ಬ್ರಿಟಿಷರು ವಶಪಡಿಸಿಕೊಂಡ್ರು. ಇದು ಖಾಯಂ ಜಮೀನ್ದಾರ್ ಪದ್ಧತಿ. ಇನ್ ರೈತವಾರ ಪದ್ಧತಿ ಅಂದ್ರೆ ರೈತರೇ ನೇರವಾಗಿ ತೆರಿಗೆ ಕಟ್ಟೋದು ಬ್ರಿಟಿಷರಿಗೆ. ಎಷ್ಟು ಹೇಳಿರ್ತಾರ ನೋಡು ಅಷ್ಟು ರೈತರು ಕಡ್ಡಾಯವಾಗಿ ತೆರಿಗೆ ಕಟ್ಟಬೇಕು. ಇಲ್ಲಿದಂದ್ರೆ ರೈತರ ಭೂಮಿಯನ್ನ ವಶಪಡಿಸ್ಕೊತಾ ಇದ್ರು. ಈಗ ನಿಮ್ದು 10 ಎಕರೆ ಹೊಲ ಅಂತ ತಿಳ್ಕೊರಿ. 10 ಎಕರೆ ಹೊಲದಾಗ ನನಗೆ 8 ಎಕರೆ ಹೊಲದು ಲಾಭ ಕೊಡ್ಬೇಕು. ಮತ್ ವರ್ಷನ ಬೆಳಿತಂತ ಗ್ಯಾರಂಟಿ ಇರ್ಲಿಲ್ಲ. ಮತ್ ಈ ವರ್ಷ ಮಳಿ ಬತ್ತು, ಈ ವರ್ಷ ಮಳಿ ಬರ್ಲಿಲ್ಲ ಅಂದ್ರೂ ಕೊಡ್ಲೇಬೇಕು, ಬಿಡಪ್ಲೇ ಇಲ್ಲ. ಇಷ್ಟು ಕೊಡ್ಲೇಬೇಕಂದ್ರೆ ಇಷ್ಟು ಕೊಡ್ಲೇಬೇಕು. ಅವಾಗ ರೈತರು ಸೋತ್ ಕೇಸಿಂದ್ರ ಆ ಭೂಮಿಯನ್ನೇ ಬಿಟ್ಟು ಕೇಸಿಂದ್ರ ವಲಸೆ ಹೋಗ್ಬಿಡ್ತಿದ್ರು. ಅವಾಗ ಇಂಥ ಘೋರ ಪರಿಣಾಮವನ್ನು ಬ್ರಿಟಿಷರ್ ನಮ್ಮ ಮೇಲೆ ಹಾಕಿದ್ರು ರೈತವಾರಿ ಪದ್ಧತಿ. ಹಿಂಗ ಆಕಾರದಿಂದ ಇವೆಲ್ಲ ಯುದ್ಧ ಕಾರಣ ಅದು. ಇವೆಲ್ಲ ಹಿಂಗ್ ಮಾಡಿದ್ರೆ ಹೆಂಗ ಅಂತ ಹೇಳಿ ಕೇಸಿ ಎಲ್ಲ ಜನಸಾಮಾನ್ಯರ ಸದ್ಯಕ್ಕೆ ಯುದ್ಧಕ್ಕೆ ಇಳಿದ್ರ ಅವಾಗ ರೈತವಾರಿ ಪದ್ಧತಿ. ಇನ್ನು ಮಹಲ್ವಾರ ಪದ್ಧತಿ ಅಂದ್ರ ಒಂದ್ ತಾಲೂಕಿಗೆ ಒಬ್ಬರು ತಹಶೀಲ್ದಾರ್ ಇರ್ತಾರ. ಇವ್ ಬಂದಿರಲ್ಲ ತಹಶೀಲ್ದಾರ ಗೊತ್ತದ? ಅಂತವ್ರಿಗೊಬ್ರಿಗೆ ಒಪ್ಪಿಸ್ತಿದ್ರು. ಈ ತಾಲೂಕದ ಎಲ್ಲ ಏನದ ನೋಡಿ ಎಲ್ಲಾ ಭೂಮಿದು ಎಲ್ಲಾ ಬರ್ಲಿ ರೊಕ್ಕ ನೀನೇ ತಗೋಬೇಕಂತೇಳಿ ಅಂತವ್ರಿಗೆ ಒಪ್ಪಿಸ್ಬಿಟ್ಟ ಅಂತವ್ರು ಆ ಬ್ರಿಟಿಷರಿಗೆ ಕೊಡ್ತಾ ಇದ್ರು. ಅದರದಿಂದ ಕೂಡ ನಮ್ಮ ರೈತರು ಸೋತ್ ಹೋಗಿದ್ರು. ಅದರಿಂದ ಇವು ಎಲ್ಲ ಮೂರು ಕೂಡ ಏನಾದ್ರು ಭಾರತ ಪ್ರಥಮ ಸ್ವತಂತ್ರ ಸಂಗ್ರಾಮಕ್ಕೆ ಕಾರಣವಾದು. ಹೌದಲ್ಲ?
ಇದು ಏನಾಯ್ತು? ರಾಜಕೀಯ ಕಾರಣ ಆಯ್ತು, ಆಡಳಿತ ಕಾರಣ ಆಯ್ತು. ಲಾರ್ಡ್ ಕಾರ್ನ್ ವಾಲಿಸ್ ಬರ್ಕೊಳತ್ತೀರೇನು? ಬರ್ಕೋಬೇಡ್ರಿ, ನಾ ಹೇಳ್ತೀನಿ ಆಮೇಲೆ. ನೀವೇನ್ ತಿಳಿ ಕೊಡಿಸ್ಕೋಬೇಡ್ರಿ ಅದ್ರ ಬಗ್ಗೆ. ಬುಕ್ ಒಳಗೆ ಬರ್ತಾವಲ್ಲ ಇವು, ಅಳ್ಕಸ್ಬೋದು ಇವು. ರಾಜಕೀಯ ಕಾರಣಗಳು ಯಾವ್ಯಾವ ಅಂತ ಕೇಶನ್ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಜಾರಿಗೆ ತಂದ್ರು. ಇದು ಒಂದ್ ಸ್ವಲ್ಪ ರಿವಿಷನ್ ಮಾಡ್ತೀನಿ ನೋಡ್ರಿ. ರಾಜಕೀಯ ಕಾರಣಗಳು ಯಾಕೆ ಈ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡಿಬೇಕಂದ್ರೆ ಫಸ್ಟ್ ರಾಜಕೀಯ ಕಾರಣ. ಆ ರಾಜಕೀಯ ಕಾರಣ ಒಳಗೆ ಯಾಕೆ ಬ್ರಿಟಿಷರ್ ವಿರುದ್ಧ ತಿರುಗಿ ಬಿದ್ರು ಅಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಜಾರಿ ತಂದಿದ ಹಲವು ಸಾಮ್ರಾಜ್ಯ ಬ್ರಿಟಿಷರ್ ವಶ ಅದು. ಅವಾಗ ಬ್ರಿಟಿಷರ್ ವಿರುದ್ಧ ನಮ್ಮ ಭಾರತೀಯರು ಏನ್ ಮಾಡಿದ್ರು? ಯುದ್ಧ ಕೇಳಿದ್ರು. ಹೌದಲ್ಲ? ಇದು ಸಹಾಯಕ ಸೈನ್ಯ ಪದ್ಧತಿ. ಅವ್ರ ಸೈನ್ಯ ಇಟ್ಟುಕೊಳ್ಳೋದು, ಅವ್ರ ಸೈನ್ಯಕ್ಕೆ ಹಣ ಕೊಡ್ಲಾರ್ದಕ್ಕ ನಮ್ಮ ಭೂಮಿ ಎಲ್ಲ, ನಮ್ಮ ರಾಜ್ಯ ಎಲ್ಲ ವಶಪಡಿಸ್ಕೊತಾ ಇದ್ರು. ಅದಕ್ಕೆ ಆ ವಶಪಡಿಸಿಕೊಂಡಂತ ಭೂಮಿಗೋಸ್ಕರ ಬ್ರಿಟಿಷರ್ ವಿರುದ್ಧ ನಮ್ಮ ರಾಜರು ಕೂಡ ಯುದ್ಧ ಕೀಳಿತಿದ್ರು. ಇದು ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಕಾರಣ ಇತ್ತು. ಮತ್ತಿನ ಆಡಳಿತ ಕಾರಣ ಅಂತ ಹೇಳಿದೆ ಅಂದ್ರೆ ಖಾಯಂ ಜಮೀನ್ದಾರ್ ಪದ್ಧತಿ. ಅಂದ್ರೆ ಎಷ್ಟು ಜಮೀನ್ ಇರ್ತೋ ನೋಡ, ಆ ಜಮೀನ್ದು ಎಲ್ಲ ಆಲ್ಮೋಸ್ಟ್ ತೆರಿಗೆ ಇವ್ರಿಗೆ ಕೊಡ್ಬೇಕು, ಬ್ರಿಟಿಷರಿಗೆ ಕೊಡ್ಬೇಕು. ಅಷ್ಟೆಲ್ಲಾ ತೆರಿಗೆ ಕೊಡ್ಲ ಆತಿತ್ತಿಲ್ಲ. ಅವಾಗ ಜಮೀನ್ದಾರರು ಮತ್ತು ರೈತರು ಸೋತ್ ಹೋಗ್ಕೇಶಂದ್ರೆ ಎಷ್ಟೋ ರೈತರು ಆ ಬಂಗಾಳ ಬಿಹಾರ ಊರನ್ನೇ ಬಿಟ್ಟಿಕೇಶಂದ್ರ ಹೋಗ್ಬಿಟ್ಟಿದ್ರು. ಇದು ಖಾಯಂ ಜಮೀನ್ದಾರ್ ಪದ್ಧತಿ. ಇನ್ ರೈತವಾರ ಪದ್ಧತಿ ಅಂದ್ರೆ ರೈತರಿಂದ ನೇರವಾಗಿ ತೆರಿಗೆಯನ್ನ ಕಲೆಕ್ಟ್ ಮಾಡ್ತಾ ಇದ್ರು. ರೈತರಿಂದ ನೇರವಾಗಿ ತೆರಿಗೆ ಕಲೆಕ್ಟ್ ಮಾಡ ಎಷ್ಟೋ ರೈತರಿಗೆ ಆ ತೆರಿಗೆಯನ್ನು ಕಟ್ಟಕ್ ಆಗ್ತಾ ಇರ್ಲಿಲ್ಲ. ಅವಾಗ ಭೂಮಿಯನ್ನ ಬಿಟ್ಟಿಕೇಶಂದ್ರೆ ಹೋಗ್ಬಿಡ್ತಿದ್ರು. ಇನ್ನು ಮಹಲ್ವಾರ ಪದ್ಧತಿ ಅಂದ್ರೆ ತಾಲೂಕು ತಹಸೀಲ್ದಾರರಿಂದ ತೆರಿಗೆಯನ್ನು ವಸೂಲಿ ಮಾಡೋದು. ಹೌದಲ್ಲ? ಸ್ವಲ್ಪ ತಿಳಿದಲ್ಲ ಹಿಂಗೆಲ್ಲ. ಇಷ್ಟ ಅಂದ್ರೆ ಎಲ್ಲಾನು ತಿಳಿತಂತ ಏನಿಲ್ಲ, ಒಂದ್ 60% ತಿಳಿದ್ರೆ ಸಾಕು. ಯಾಕೆ ತಿಳಿಯಲ್ಲ ಹೇಳ್ರಿ ಎಲ್ಲ 40%? ಎಸ್, ಅಷ್ಟು ಸರಿ. ಬರೇ ಒಂದ್ ಹೆಸರು ಅಂದ್ರೆ ಹೆಸರು ನೆನಪು ಉಳಿಯಲ್ಲ ಒಂದೊಂದು ಟೈಮಿಗೆ. ನಿಮ್ದೇ ಹೆಸರು ನಾವು 4 ಸರಿ ಕೇಳ್ತೇವೆ, ನಿಂದ ಹೆಸರೇನು ಅಂತ ಹೇಳಿ. ಹೌದಲ್ಲ? ಅದಕ್ಕೆ ಹೇಳ್ತಾರ ಎಲ್ಲವನ್ನು ಅರೆತು ಫಲವೇನಯ್ಯ ಅಂತ ಹೇಳಿ. ಅದ್ರೊಳಗೆ ಒಂದ್ 4 ಪಾಯಿಂಟ್ ಗೊತ್ತಾರ. ಒಂದಿಂದ 10 ಪಾಯಿಂಟ್ ಹೇಳಿದೆ, ಒಂದ್ 4 ಪಾಯಿಂಟ್ ಹೇಳಿದ್ರೆ ಖುಷಿ ಆಗ್ಬಿಡ್ಬೇಕು ಮನುಷ್ಯ, ಸಾಕಿಟ್ಟೆ. ಮತ್ ನಾಳೆಗೆ 4 ಪಾಯಿಂಟ್ ನೋಡಿದ್ರೆ ಆಯ್ತು. ಹೌದಲ್ಲ? ಒಮ್ಮೆ ತಲೆಯಾಗ ಹೋಗ್ಬಿಟ್ರೆ ನಾವೆಲ್ಲ ಸ್ವಾಮಿ ವಿವೇಕಾನಂದ ಆಗ್ಬಿಡ್ತೇವ್. ಇಲ್ಲಿಕಂದ್ರೆ ಸೂಪರ್ ಸ್ಟಾರ್ ರಜನಿಕಾಂತ್ ಆಗ್ಬಿಡ್ತೀರಿ ನೀವೆಲ್ಲ. ನಾಳೆಗೆ ಹಿಡಿದು ಸಾಲಿಯಾಗಿರಲ್ಲ ನೀವು. ಮತ್ತಿನ ದೆಹಲಿಗೆ ಅದು ವಿಮಾನದಾಗ ಅಡ್ಡಾಡ್ಬೇಕಾಗ್ತವ ಮತ್ತ ಆಮೇಲೆ. ಹೌದಲ್ಲ? ಎಷ್ಟು ತಿಳಿತ ಅಷ್ಟೇ ತಿಳ್ಕೊಳ್ಳೋದು. ಒಂದೆರಡು ತಿಳಿತಾವ, ಒಂದೆರಡು ತಿಳಿಯಲ್ಲ. ಎಷ್ಟೇ ಚಲೋ ಹೇಳಿ ಯಾರು ಬೇಕಾದವ್ರು. ಅದು ಇನ್ನೊಂದ್ ಏನ್ ಗೊತ್ತೇನು? ಸ್ವಂತ ಸೈಲಾರ್ದೆ ಸ್ವರ್ಗ ಸಿಗಲ್ಲ ಅಂತಾರ, ಗೊತ್ತೇನ್ ಹಿರಿಯರು? ಹಂಗ ಸ್ವಂತ ಓದ್ಲಾರ್ದೆ ಯಾವ್ದು ತಲೆ ಹೋಗಲ್ಲ. ಭಾಳ ಅಂದ್ರೆ ಸರ್ ಹೇಳ್ತಾರ, ಹೇಳಿದ್ದು ಒಂದ್ 60% ಇರ್ತದ. ನಾವು ಸ್ವಂತ ಓದ್ಬೇಕಲ್ಲ ಒಂದ್ 40%. ಅದಕ್ಕ ನೀವು ಕೂಡ ಒಂದ್ ಸ್ವಲ್ಪ ಪ್ರಯತ್ನದ ಇದರ ಹಾದಿಯಲ್ಲಿ ಇರ್ಬೇಕು. ಒಂದ್ ಸ್ವಲ್ಪ ಓದಂತದ್ ಮಾಡ್ಬೇಕು. ಹೌದಲ್ಲ? ಅದಕ್ಕೆ ನೆನಪು ಉಳಿಬೇಕಂದ್ರೆ ಏನ್ ಮಾಡ್ಬೇಕು? ಮತ್ತೆ ಪ್ರಯತ್ನ ಅಷ್ಟೇ. ಹೌದಲ್ಲ? ಈಗ ಆರ್ಥಿಕ ಕಾರಣಗಳು ನೋಡಮ್ರಿ. 3ನೇದು, ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ರಾಜಕೀಯ ಕಾರಣ ನೋಡ್ದೇವು, ಆಡಳಿತ ಕಾರಣ ನೋಡ್ದೇವು, ಆರ್ಥಿಕ ಕಾರಣ. ಹೌದಲ್ಲ? ಏನ್ ಇರ್ಲಿ. ಆರ್ಥಿಕ ಕಾರಣ, ಬ್ರಿಟಿಷರು ಹಲವು ರೀತಿಯಲ್ಲಿ ನಮ್ಮ ದೇಶದ ಸಂಪತ್ತನ್ನ ಲೂಟಿ ಮಾಡ್ತಾ ಇದ್ರು. ಇವ್ರು ದಾದಾಬಾಯಿ ನವರೋಜಿ ಅಂತ ಕೇಳಿರೇನು ಹೆಸರು? ನವರೋಜಿ ಭಾರತದ ವೃದ್ಧ ಪಿತಾಮ ಅಂತ ಕರೀತಾರ ಅವ್ರಿಗೆ. ದಾದಾಬಾಯಿ ನವರೋಜಿ ಒಂದು ಸಂಪತ್ತಿನ ಸೋರಿಕೆ ಸಿದ್ಧಾಂತ ಒಂದು ಕೃತಿ ಬರೆದಾರ ಅವರು. ಅಂದ್ರ ಭಾರತ ದೇಶದಿಂದ ಇಂಗ್ಲೆಂಡ್ಕ ಸಂಪತ್ ಹ್ಯಾಂಗ್ ಇಂಗ್ಲೆಂಡ್ ಹ್ಯಾಂಗ್ ಹೊಂಟದ ಅಂದ್ರೆ ಇಲ್ಲಿ ಇರುವಂತ ಸಂಪತ್ತೆಲ್ಲ ಬ್ರಿಟಿಷರು ಹ್ಯಾಂಗ ತಗೊಂಡ್ ಹೊಂಟ್ರ ಅಂತ ಕೇಳಿದ್ರೆ ಅದೊಂದು ಕೃತಿ ಬರೆದಾರ ಅವ್ರು. ಅದಕ್ಕೆ ಭಾರತದಲ್ಲಿ ಏನ್ ಮಾಡ್ತಾ ಇದ್ರ ಅಂದ್ರೆ ಅವ್ರು ಎಲ್ಲ ಭಾರತದಲ್ಲಿರೋ ಸಂಪತ್ತನ್ನ, ಎಲ್ಲ ಕಚ್ಚಾ ಸಂಪತ್ತನ್ನ ತಮ್ಮ ದೇಶಕ್ಕೆ ಒಯ್ದಕ್ಕೆ ಸಿದ್ಧ ವಸ್ತುಗಳನ್ನಾಗಿ ಮಾಡ್ತಾ ಇದ್ರು. ಅವಕ್ಕೆ ನಮ್ಮ ದೇಶದಲ್ಲಿ ಕೈಗಾರಿಕೆಗಳನ್ನ ನಂಬ್ಕೊಂಡು ಬಂದವ್ರು ನಾವೆಲ್ಲ. ಕೈಗಾರಿಕೆಗಳು ಅಂದ್ರೆ ಗುಡಿ ಕೈಗಾರಿಕೆಗಳು ಅಂತಿರ್ತೀವಿ. ಮೊದ್ಲಿಗೆ ಕೈಮಗ್ಗ ಅದು ಎಲ್ಲ ಮಾಡ್ತಿದ್ರು. ಅವ್ರು ಏನ್ ಮಾಡಿದ್ರ ಬ್ರಿಟಿಷರು ಬೃಹತ್ ಕೈಗಾರಿಕೆಗಳನ್ನ ಜಾರಿಗೆ ತಂದ್ಬಿಟ್ರು ಅವ್ರು ಒಮ್ಮೆ. ಅವಾಗ ನಮ್ಮ ಕೈಗಾರಿಕೆಗಳೆಲ್ಲ, ಗುಡಿ ಕೈಗಾರಿಕೆಗಳೆಲ್ಲ ನಿಂತು ಬಿಟ್ಟು, ಅವಾಗೆಲ್ಲ ಅವ್ರ ಕೈಮಗ್ಗ ಎಲ್ಲ ನಾವು 2 ದಿನ ಒಂದೊಂದು ದಿನಕ್ಕೆ 10 ಕೈಮಗ್ಗ ಮಾಡಿದ್ರೆ ಅವ್ರು ಬರೀ 1 ತಾಸೊಳಗ 1000 ಕೈಮಗ್ಗ ಮಾಡ್ಬಿಡ್ತಿದ್ರು. ಅವಾಗ ಸಡನ್ ಆಗಿ ನಮ್ಮದು ಉದ್ಯೋಗ ಕಸಿದ್ಕೊಂಡು ಬಿಡ್ತಿದ್ರು ಅವ್ರು. ಹಿಂಗಾಗಿ ಭಾರತದ ಉದ್ಯೋಗಿಗಳ ಮೇಲೆ ಅದು ಹೊಡೆತ ಬೀಳಗತ್ತು. ಅದೊಂದು ಆರ್ಥಿಕತೆ. ಮತ್ ಇನ್ನ ಏನಂದ್ರ ಇಲ್ಲಿನ ಆಹಾರ ಪದಾರ್ಥಗಳು ಅಂದ್ರೆ ಇಲ್ಲಿ ಬೆಳೆಯುತ್ತ ಎಲ್ಲ ಆಹಾರ ಪದಾರ್ಥಗಳನ್ನ ಏನ್ ಮಾಡ್ತಾ ಇದ್ದಾನೆ ಬ್ರಿಟಿಷರು
ತಮ್ಮ ದೇಶಕ್ಕೆ ಒಯ್ತಾ ಇದ್ರು. ತಮ್ಮ ದೇಶಕ್ಕೆ ಒಯ್ದ ಕೇಸಿ ಇಲ್ಲಿ ಇಲ್ಲಿ ನಮಗೆ ಹಸಿವಿಗೂ ಕೂಡ ಸಾಲಲಾರದಷ್ಟು ಆಹಾರವನ್ನ ನಮಗಿಡ್ತಾ ಇದ್ರು. ಅಷ್ಟೊಂದು ಆಹಾರ ಪದಾರ್ಥಗಳನ್ನ ಅವ್ರು ಒಯ್ತಿದ್ರು, ಅಂದ್ರೆ ಬೇರೆ ವಸ್ತುಗಳನ್ನ ನಮಗ ರಫ್ತು ಮಾಡ್ತಾ ಇದ್ರು ಅವ್ರು. ಆದ್ದರಿಂದ ಆರ್ಥಿಕವಾಗಿಯೂ ಕೂಡ ಹಲವು ಕಾರಣಗಳನ್ನ ನಾವು ಇಲ್ಲಿ ನೋಡ್ಬೋದು. ಮತ್ತೆ ಒಬ್ಬರು ಈಶ್ವರಿ ಪ್ರಸಾದ್ ಅಂತ ಹೇಳ್ತಾರ, ಅವ್ರು ಈಶ್ವರಿ ಪ್ರಸಾದ್ ಅಂತ ಹೇಳಿ, ತನ್ನ ಮಕ್ಕಳೇ ಹಸಿವಾಗಿ ಬಿದ್ದರೂ ಕೂಡ ಭಾರತ ದೇಶ ಬೇರೆ ದೇಶಕ್ಕೆ ಹಾಲು ಕೊಡುವಂತ ಹಸು ಇದ್ದಂಗ ಅಂತ ಕೇಸಿ ಹೇಳ್ತಾರ ಅವ್ರು. ಭಾರತ ದೇಶ ಬೇರೆದವ್ರಿಗೆ ಹಸು ಕೊಡುವಂತ ಹಾಲು ಇದ್ದಂಗ. ಅಷ್ಟೊಂದು ನಂಬಲ್ಲಿ ಆರ್ಥಿಕ ಕೈಗಾರಿಕೆಗಳು ಎಲ್ಲ ನಾಶ ಅದು. ಕೈಗಾರಿಕೆಗಳು ಯಾಕಂದ್ರೆ ಗುಡಿ ಕೈಗಾರಿಕೆಗಳಿದ್ದು ನಂಬಲ್ಲಿ. ಆದ್ರೆ ಆ ಗುಡಿ ಕೈಗಾರಿಕೆಗಳಿಂದ ಏನಾಯ್ತು, ಅವ್ರು ಬೃಹತ್ ಕೈಗಾರಿಕೆಗಳನ್ನ ಜಾರಿಗೆ ತಂದ್ರು. ಬೃಹತ್ ಕೈಗಾರಿಕೆಗಳನ್ನ ಜಾರಿದ ಸಹಜವಾಗಿ ನಮ್ಮ ದೇಶದಲ್ಲಿ ಏನಾಯ್ತು, ಕೈಗಾರಿಕೆಗಳು ನಾಶವದು. ಅವರ ಕೈಗಾರಿಕೆಗಳು ಆಟೋಮೆಟಿಕ್ ಆಗಿ ಬೆಳ್ಳಿಗತ್ತು. ಆದ್ರಿಂದ ಇಲ್ಲಿ ಭಾರತ ದೇಶದಲ್ಲಿ ಏನಾಯ್ತು ಅಂದ್ರೆ ಆರ್ಥಿಕ ನೀತಿ ಭಾರತೀಯರನ್ನು ಏನು ಮಾಡ್ತು ಅಂದ್ರೆ ಶೋಷಣೆಗೆ ಒಳಗು ಮಾಡ್ತಿದ್ವು ಅಂತ ಹೇಳ್ಬೋದು. ಮತ್ತಿನ ಇದು ಆರ್ಥಿಕ ಕಾರಣ ಆಯ್ತು, ಕೈಗಾರಿಕೆಗಳ ನಾಶ ಆಯ್ತು. ಮತ್ತಿಲ್ಲಿ ಗುಡಿ ಕೈಗಾರಿಕೆಗಳ ನಾಶ ಆಗಿ ಅವರು ಬೃಹತ್ ಪ್ರಮಾಣದ ಕೈಗಾರಿಕೆಗಳನ್ನ ಜಾರಿಗೆ ತಂದ್ರು. ಇದು ಆರ್ಥಿಕ ಕಾರಣ. ಮತ್ತಿನ ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣ ಅಂತ ಬರ್ತಾವ. ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣ. ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣ. ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣ ಅಂದ್ರೆ ಏನ್ರಿ, ಭಾರತ ಪ್ರಥಮ ಸ್ವತಂತ್ರ ಸಂಗ್ರಾಮ ಕಾರಣ ಇದನ್ನು ಕೂಡ ಒಂದು ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣ. ಅಂದ್ರೆ ಏನಂದ್ರ ಅವಾಗ ಬ್ರಿಟಿಷರು ಏನ್ ಮಾಡ್ತಾ ಇದ್ರು ಅಂದ್ರ, ನಮ್ಮಲ್ಲಿ ಕೆಲವೊಂದು ಹಿಂದ್ ಪದ್ಧತಿ ಇತ್ತು. ಏನಂದ್ರೆ ಸತಿ ಪದ್ಧತಿ ನಿಷೇಧ ಅಂತ ಹೇಳಿ ಇತ್ತು, ಬಾಲ್ಯ ವಿವಾಹ ನಿಷೇಧ ಅಂತಿತ್ತು, ಮತ್ತ ವಿಧವಾ ಪುನರ್ವಿವಾಹ ಅಂತಿದ್ದು. ಸತಿ ಪದ್ಧತಿ ನಿಷೇಧ ಅಂದ್ರೆ ಗಂಡ ಸತ್ ಅಂದ್ರೆ ಹೆಂಡತಿ ಕೂಡ ಅವನ ಜೊತೆ ಹೋಗೋದು, ಅವನ ಜೊತೆ ಚಿತೆಯಲ್ಲಿ ಹಾರುವುದು ಅಂತ ಹೇಳ್ತೇವೆ. ಅದಕ್ಕೆ ಸತಿ ಪದ್ಧತಿ ಅಂತ ಹೇಳಿ ಸತಿ ಪದ್ಧತಿ. ಮತ್ತ ವಿಧವಾ ವಿವಾಹ ಅಂದ್ರ ಒಬ್ಬರ ಜೊತೆ ಮದುವೆ ಆದ್ರ ಆಮೇಲೆ ಇನ್ನೊಬ್ಬರಿಗೆ ಮದುವೆ ಆಗಪ್ಪಲಿ ಇಲ್ಲ, ವಿಧವಾ ವಿವಾಹ ಅಂತ ಕೇಸಿಂದ್ರ ನಂಬಲ್ಲಿ ಜಾರಿಗಿತ್ತು. ಮತ್ ಬಾಲ್ಯ ವಿವಾಹ ಇತ್ತು. ಸಣ್ಣವ್ರು ಇದ್ದವ್ರಿಗೆ ಅವ್ರಿಗೆ ಕೂಡ ಮದುವೆಗೆ ಪ್ರೋತ್ಸಾಹ ಇತ್ತು. ಇವು ಮೂರು ಕೂಡ ಸತಿ ಪದ್ಧತಿ ನಿಷೇಧ, ಮತ್ತಿನ ವಿಧವೆಯರಿಗೆ ವಿವಾಹ, ಬಾಲ್ಯ ವಿವಾಹ ನಿಷೇಧ, ಇವು ಮೂರು ನಂಬಲ್ಲಿ ಯಾವಾಗ ಚಲ್ತಿಯಲ್ಲಿದ್ದು ಬ್ರಿಟಿಷರು ಮೂರು ತೆಗೆದು ಬಿಟ್ಟರದಿಂದ ಏನಾಯ್ತಂದ್ರ ಅಂದ್ರ ನಮ್ಮ ಭಾವನೆಗಳಿಗೆ ಧಕ್ಕೆ ತರ್ಲಾಗತ್ತಾರ ಇವರು, ನಮ್ಮ ಹಿಂದೂ ಸಮಾಜದವರಿಗೆ. ಅಂದ್ರ ಅವಾಗ ಅವ್ರು ಮಾಡ್ಕೋತಾ ಇದ್ರು, ಆದ್ರೆ ಹೆಣ್ಮಕ್ಳಿಗೆ ಇರ್ಲಿಲ್ಲ ಅದು ಅವಕಾಶ. ಅಂದ್ರ ಹೆಣ್ಮಕ್ಳಿಗೆ ಏನಿತ್ತು ಗೊತ್ತೇನು, ಗಂಡ ಮಕ್ಳು ಸತ್ರ ಅಂತ ತಿಳ್ಕೊ, ಅವ್ರ ಜೊತೆ ಆ ಹೆಣ್ಮಗಳು ಸತ್ ಹೋಗ್ಬೇಕು. ನಮ್ ಭಾರತ ದೇಶದಾಗ ಹಂಗಿತ್ತು ಸಂಪ್ರದಾಯ. ಈಗ ಲಗ್ನ ಆಗ್ಯಾರ ಅಂತ ತಿಳ್ಕೊರಿ ಇಬ್ರು ಮಂದಿ. ಈಗ ಇವ ಗಂಡ ಅದಾನ, ಇವ ಗಂಡ ಸತ್ ಅಂತ ತಿಳ್ಕೊ, ಗಂಡ ಸತ್ ಅಂದ್ರ ಅಕ್ಕಿ ಹೆಣ್ತಿನೂ ಸತ್ ಹೋಗ್ಬೇಕು ಅಂತ ಅರ್ಥ. ಅಂದ್ರ ಅವನಿಗೆ ಬೆಂಕಿ ಹಾಕ್ತಾರ ನೋಡು, ಅಕ್ಕಿಗೂ ಬೆಂಕಿ ಹಾಕ್ಬಿಡೋದು. ಅದೇ ಸತಿ ಪದ್ಧತಿ. ಅದೇ ಸತಿ ಪದ್ಧತಿ. ಮತ್ ಬಾಲ್ಯ ವಿವಾಹ ಅಂದ್ರೆ ನಂಬಲ್ಲಿ ಭಾರತ ದೇಶ ಸಂಪ್ರದಾಯದಲ್ಲಿ ಮದ್ವಿ ಮಾಡ್ಬಿಡ್ತಿದ್ರು. ಮತ್ ಇನ್ನೊಂದ್ ಏನಂದ್ರೆ ವಿಧವಾ ಪುನರ್ವಿವಾಹ ಅಂದ್ರ ಮದುವೆ ಆಗ್ಬಿಟ್ರೆ ಆಮೇಲೆ ಮದುವೆ ಆಗಪ್ಪಲೇ ಇಲ್ಲ, ಅದನ್ನು ಆಮೇಲೆ ಜಾರಿಗೆ ಬತ್ತು. ಹಿಂಗೆಲ್ಲ ಇವೇನ್ ಮಾಡ್ದಾನ ಬ್ರಿಟಿಷರು ಕ್ಯಾನ್ಸಲ್ ಮಾಡಿದ್ರು. ಒಳ್ಳೇದೇ ಇದೆ ಎಲ್ಲ ಮಾಡಿದ್ದು. ಸತಿ ಪದ್ಧತಿ ಅಂದ್ರೆ ನಮ್ ಪ್ರಕಾರ ಅವಾಗ ಸಹಿಬೇಕಾಗಿತ್ತು, ಆದ್ರೆ ಅದು ಬ್ಯಾಡ್ ಅಂತ ಕೇಸಿಂದ್ರೆ ಅವರೇ ಜಾರಿಗೆ ತಂದ್ರು, ಲಾರ್ಡ್ ವಿಲಿಯಂ ಬೆಂಟಿಕ್ ಅಂತ ಹೇಳಿ. ಇದು ಒಳ್ಳೇದೇ, ಆದ್ರೂ ಕೂಡ ಭಾರತೀಯರಿಗೆ ಏನ್ ಅನ್ಸ್ತಾರ, ನಮ್ ಧಾರ್ಮಿಕ ಭಾವನೆಗಳಿಗೆ ಇವ್ರು ಧಕ್ಕೆ ತರ್ಸಗತ್ತಾರ ಅಂತ ಕೇಸಿಂದ್ರೆ ಒಂದಿತ್ತು ಅವ್ರಿಗೆ. ಆದ್ದರಿಂದ ಇವು ಕೂಡ ಏನಾದ್ರು ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣ ಅದು. ಮತ್ ಇನ್ನೊಂದ್ ಏನು ಎಸ್ ಇದೊಂದು ಕೂಡ ಕಾರಣ ಇತ್ತು. ಮತ್ ಇನ್ನೊಂದ್ ಏನ್ ಗೊತ್ತೇನು, ಇಲ್ಲಿ ಅವ್ರು ಏನ್ ಮಾಡ್ದಾರ ಅಂದ್ರ ಬ್ರಿಟಿಷರು ಬರೇ ಇಷ್ಟೇ ಮಾಡ್ಲಿಲ್ಲ, ಕ್ರೈಸ್ತ ಧರ್ಮ ಕೂಡ ಪ್ರಚಾರ ಮಾಡಿದ್ರು. ಬರೀ ಆಡಳಿತ ಮಾಡೋದಷ್ಟೇ ಅಲ್ಲ, ಕ್ರೈಸ್ತ ಧರ್ಮ ಪ್ರಚಾರ ಮಾಡ್ತಾ ಇದ್ರು. ಕ್ರೈಸ್ತ ಧರ್ಮ ಅಂದ್ರ ಅವರು ಬ್ರಿಟಿಷರ ಧರ್ಮ ಯಾವುದು, ಕ್ರೈಸ್ತ ಧರ್ಮ. ಇಲ್ಲಿ ನಂಬಲ್ಲಿ ಯಾವ್ದಿತ್ತು, ಹಿಂದೂ ಧರ್ಮ ಮತ್ತು ಮುಸ್ಲಿಂ ಧರ್ಮ ಇತ್ತು. ಅವ್ರು ಏನ್ ಮಾಡ್ತಾ ಇದ್ರ ಅಂದ್ರೆ ತಮ್ಮ ಧರ್ಮದಲ್ಲಿ ಭಾರತೀಯರನ್ನು ಸೆಳೆದುಕೊಳ್ಳೋಗೋಸ್ಕರ ಅಂದ್ರೆ ಮತಾಂತರ ಮಾಡೋದಂತಾರಲ್ಲ, ಈಗ ನಾವು ಹಿಂದೂ ಇದ್ದಿದ್ದು ಕ್ರೈಸ್ತರನ್ನಾಗಿ ಮಾಡ್ಬೇಕಂತ ಹೇಳಿ ಅವ್ರು ಏನ್ ಮಾಡ್ತಾ ಇದ್ರ ಅಂದ್ರ
ಅವ್ರ ಇಂಥ ಶಾಲೆಗಳಲ್ಲಿ ಸಾರ್ವಜನಿಕ ಶಾಲೆಗಳಲ್ಲಿ ಬರೇ ಬೈಬಲ್ ಬಗ್ಗೆ ಪಠಣ ಮಾಡ್ತಾರೆ. ಅಂದ್ರೆ ಅವ್ರ ಧರ್ಮ ಗ್ರಂಥದ ಬಗ್ಗೆ ಹೇಳ್ಸೋದು ಎಲ್ಲ ಮಾಡ್ತಿದ್ರು. ಅಂದ್ರೆ ಭಾರತೀಯರು ಬಹಳ ಹಸಿವಿನಿಂದ ಬಳಲಿದ್ರು ಕೂಡ ಅವ್ರಿಗೆ ಊಟ ಕೊಡೋದಿಲ್ಲ. ಅವ್ರಿಗೆ ಊಟ ಕೊಡ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ತಿದಾರ ಅಂದ್ರ, ನೀ ಕ್ರೈಸ್ತ ಧರ್ಮಕ್ಕೆ ಪರಿವರ್ತನೆ ಆಗು, ನಾ ನಿನಗ ಊಟ ಕೊಡ್ತೀನಿ ಅನ್ನೋ ಲೆಕ್ಕದಾಗ ಅವರು ತಮ್ಮ ಧರ್ಮವನ್ನ ಇದು ಮಾಡ್ತಾ ಇದ್ರು. ಅಷ್ಟೊಂದು ಸೆಳಿತಾ ಇದ್ರು. ನಾವು ಹಸುವಿಂದ ಬಳದ್ರು ಕೂಡ ಅವ್ರ ಧರ್ಮಕ್ಕೆ ಮತಾಂತರ ಆಗ್ಬೇಕು ಅನ್ನೋ ಒಂದು ಉದ್ದೇಶ ಯಾರ್ದಿತ್ತು ಅಂದ್ರೆ ಬ್ರಿಟಿಷರದಿತ್ತು. ಕ್ರೈಸ್ತ ಧರ್ಮವನ್ನೇ ಪ್ರಧಾನ ಗುರಿಯಾಗಿ ಇಟ್ಟುಕೊಂಡ್ಕೇಶಂದ್ರ ಅವರು ಭಾರತದಲ್ಲಿ ಶಿಕ್ಷಣವನ್ನು ನೀಡ್ತಾ ಇದ್ರು. ಆದ್ರಿಂದ ಏನಾಯ್ತು, ಇದು ನಮ್ಮ ಭಾರತೀಯರಿಗೆ ಸಹಿಸ್ಕೊಳಕ್ಕಾಗ್ಲಿಲ್ಲ. ಇವ್ರು ಕ್ರೈಸ್ತ ಧರ್ಮ ಪ್ರಚಾರ ಮಾಡಕತ್ತಾರ, ನಮ್ಮ ಹಿಂದೂ ಧರ್ಮದ ವಿರೋಧವಾಗಿ ಅಂತ ಹೇಳಿ ಅದನ್ನು ಕೂಡ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣವಾಯಿತು. ಇದು ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣ. ಈಗ ಯಾವುದು ಸೈನಿಕ ಕಾರಣ. ಸೈನಿಕ ಕಾರಣ ಅಂತ ಕೇಶಂದ್ರೆ ನೋಡಿದಾಗ ನಾವು ಸೈನಿಕ ಕಾರಣ ಏನಿರ್ಬೋದ್ರಿ ಅಂದ್ರ, ಭಾರತ ದೇಶದಲ್ಲಿ ಏನಿತ್ತಂದ್ರ ಬ್ರಿಟಿಷರಿಗೆ ಒಂದು ಕಾನೂನು ಮತ್ತು ಭಾರತೀಯರಿಗೆ ಒಂದು ಕಾನೂನು ಇತ್ತು. ಅವಾಗ ಬ್ರಿಟಿಷರ ಆಳ್ವಿಕೆ ಮಾಡಾಗ ಹೆಂಗಿತ್ತಂದ್ರ, ಬ್ರಿಟಿಷರಿಗೆ ಎಲ್ಲರಿಗೂ ಉನ್ನತ ಹುದ್ದೆಗಳಿದ್ದು, ಆದ್ರ ನಮ್ಮ ಭಾರತೀಯರಿಗೆ ಮಾತ್ರ ಕನಿಷ್ಠ ಹುದ್ದೆಗಳು. ಈಗ PSI ಪೊಲೀಸ್ ಇದು ಈಗ ನೋಡ್ರಿ, ಈಗ ಒಬ್ಬ ಪೊಲೀಸ್ ಅದಾನಂತ ತಿಳ್ಕೊರಿ, ಪೊಲೀಸ್ ಮ್ಯಾಲ ಇನ್ನೊಬ್ಬ ಬ್ಯಾರೆದವ್ ಇರ್ತಾನ, ಹೆಡ್ ಕಾನ್ಸ್ಟೇಬಲ್ ಇರ್ತಾನ, ಅವನ ಮ್ಯಾಲ ಅವನ ಮೇಲೆ CPO ಇರ್ತಾನ, ಇದು PSI ಇರ್ತಾನ, PSI ಮೇಲೆ CPO ಇರ್ತಾನ, ಹಿಂಗಿರ್ತಾರಲ್ಲ. ಅಂದ್ರ ನಮ್ಮ ಭಾರತ ದೇಶದವ್ರಿಗೆ ಎಷ್ಟೇ ಅವ್ರ ಬಲ್ಲಿ ದುಡಿಲಿ, ಒಂದು ಸುಬೇದಾರ ಅಂತ ಹುದ್ದೆ ಇತ್ತು, ಪೊಲೀಸ್ ಟೈಪ್ ಅದು ಒಂದು ಹುದ್ದೆ, ಸಾಮಾನ್ಯ ಹುದ್ದೆ. ಎಷ್ಟೇ ನಾವು ಕಷ್ಟಪಟ್ಟು ದುಡಿದ್ರು ಕೂಡ, ಎಷ್ಟೇ ಸ್ಟಡಿ ಮಾಡಿದ್ರು ಕೂಡ ಅವ್ರು ಒಂದೇ ಒಂದು ಹುದ್ದೆ ಕೊಡ್ತಿದ್ರು, ಯಾವ್ದನ್ನ ಸುಬೇದಾರ ಹುದ್ದೆ. ಅದೇ ನಮ್ಮ ಭಾರತೀಯರಿಗೆ ಉನ್ನತವಾದಂತ ಹುದ್ದೆ ಅಂತ ಅರ್ಥ. ಸುಬೇದಾರ್ ಅನ್ನುವಂತ ಹುದ್ದೆ ಕೊಡ್ತಾ ಇದ್ರು, ಇದು ಬಿಟ್ಟು ಬೇರೆ ಕೊಡ್ತಿತ್ತಿಲ್ಲ. ಆದ್ರಿಂದ ಭಾರತೀಯರು ಏನ್ ಮಾಡಿದ್ರು, ನಮಗ್ ಯಾಕೆ ಇಷ್ಟೊಂದು, ನಂಬಲ್ಲಿ ಎಲ್ಲಾ ಕ್ವಾಲಿಟಿ ಇದಾವ, ಎಲ್ಲಾ ಅರ್ಹತೆಗಳಿದಾವ, ಆದ್ರೆ ನಮಗ್ ಮಾತ್ರ ಬೇರೆ ಹುದ್ದೆಗಳು ಯಾಕೆ ಕೊಡಲ್ಲ, ಬರೇ ಬ್ರಿಟಿಷರಿಗೆ ಉನ್ನತವಾದಂತ ಹುದ್ದೆಗಳು ಯಾಕ ಅಂತ ಕೇಳಿದ್ರೆ ಭಾರತೀಯರಲ್ಲಿ ಕಿಚ್ಚದು ಅಂತಾರ. ಅದು ಕೂಡ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣ ಇತ್ತು. ನಾವ್ಯಾಕ ಕಡಿಮೆ ಹುದ್ದೆ ಹೋಗ್ಬೇಕು, ಅವ್ರ ಯಾಕೆ ಮೇಲ್ ಹುದ್ದೆ ಹೋಗ್ಬೇಕು, ಎಲ್ಲಾ ಅಧಿಕಾರ ಅವ್ರದೇ ಕೈಯಾಗ ಯಾಕಂತ ಕೇಳಿದ್ರೆ ಅದು ಕೂಡ ಭಾರತೀಯರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣವಾಯ್ತು. ಮತ್ ಇನ್ನೊಂದ್ ಏನ್ ಮಾಡ್ತಾ ಇದ್ರು, ಬ್ರಿಟಿಷರು ಭಾರತೀಯರಿಗೆ ಏನ್ ಮಾಡ್ತಾ ಇದ್ರು ಅಂದ್ರ, ಎಲ್ಲಿ ಬೇಕಲ್ಲಿ ಡ್ಯೂಟಿ ಹಾಕ್ತಾ ಇದ್ರು ಅವ್ರಿಗೆ. ನೌಕರಿ ಯಾವ ಪ್ರದೇಶಕ್ಕೆ ಹೇಳ್ತಾರ ಆ ಪ್ರದೇಶಕ್ಕೆ ಅವ್ರು ಹೋಗ್ಬೇಕಾಗಿತ್ತು. ಆದ್ರ ಅವ್ರು ಬ್ರಿಟಿಷ್ ಸೈನಿಕರಿಗೆ ಮಾತ್ರ ಹಾಗೆ ಹಾಕ್ತಾ ಇರ್ಲಿಲ್ಲ. ಅದು ಕೂಡ ಒಂದು ಸೈನಿಕ ಕಾರಣಕ್ಕಾಯ್ತು. ಅಂದ್ರೆ ಭಾರತೀಯರಿಗೆ ಕನಿಷ್ಠ ಹುದ್ದೆಗಳನ್ನ ನೀಡಿ ಬ್ರಿಟಿಷರಿಗೆ ಮೇಲ್ವರ್ಗದ ಹುದ್ದೆಗಳನ್ನ ನೀಡ್ತಾ ಇದ್ರು. ಆ ಮೇಲ್ವರ್ಗದ ಹುದ್ದೆಗಳನ್ನು ನೀಡೋದ್ರಿಂದ ಭಾರತೀಯರಿಗೆ ಸಿಟ್ಟು ಬರ್ತಾರದನ್ನ. ಅದು ಕೂಡ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕ ಕಾರಣವಾಯಿತು. ಇದು ಸೈನಿಕ ಕಾರಣ. ಅಂದ್ರೆ ಉನ್ನತ ಹುದ್ದೆಗಳನ್ನ ಅವರಿಗೆ ನೀಡಿ ನಮಗೆ ಕೆಳಮಟ್ಟದ ಹುದ್ದೆಗಳನ್ನ ನೀಡ್ತಾ ಇದ್ರು. ಇದು ಸೈನಿಕ ಕಾರಣ. ಆ ಸಾಮಾಜಿಕ ಇದರೊಳಗ ಒಂದು ಪಾಯಿಂಟ್ ಹೇಳ್ಬೇಕಾಗಿತ್ತು, ಅದು ನಿಮಗ್ ಪಾಯಿಂಟ್ ಇದ್ರೊಳಗದ ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣಗಳು. ಅದೊಂದು ಹೇಳ್ತೀನಿ ನೋಡ್ರಿ. ಇನ್ನೊಂದು, ಭಾರತೀಯರಿಗೆ ಅವ್ರು ಯಾವ ರೀತಿ ನೋಡ್ತಾ ಇದ್ರಂದ್ರ, ಒಂಥರ ಕರಿ ಮನುಷ್ಯರು ಅನ್ನೋ ಲೆಕ್ಕದಾಗ ನೋಡ್ತಾ ಇದ್ರು. ಅವ್ರು ಕರಿ ಮನುಷ್ಯರು ಅಂದ್ರ, ಈ ಭಾರತೀಯರಿಗೆ ಅವ್ರು ಬ್ರಿಟಿಷರ್ ಹ್ಯಾಂಗ್ ನೋಡ್ತಾ ಇದ್ರಂದ್ರ, ಒಂಥರ ನಾವು ಬ್ರಿಟಿಷರು ನಮ್ಮನ್ನ ಅಭಿವೃದ್ಧಿ ಮಾಡಕ್ ಬಂದಾರ, ನಾವು ಅನಾಗರಿಕರಿದ್ದೇವು, ಅಂದ್ರೆ ನಮಗ್ ಏನೂ ಬರಲ್ಲ, ನಾವು ಕತೆ ಇದ್ದವರು ನಾಗರಿಕರನ್ನಾಗಿ ನಮಗ್ ಮಾಡಕ್ ಬಂದಾರ ಅವ್ರು ಅಂತ ಕೇಳಿದ್ರೆ ಅವ್ರು ತಿಳ್ಕೊಂಡಿದ್ರು. ಕರಿ ಮನುಷ್ಯರನ್ನು ಅಭಿವೃದ್ಧಿ ಮಾಡೋಗೋಸ್ಕರ ನಾವು ಬಂದಿದ್ದೆವು, ಬಿಳಿಯರ ಮೇಲಿನ ಹೊರೆ ಅಂತ ಹೇಳ್ತಿದ್ರು ನಮಗವ್ರು. ಅಂದ್ರ ಅವ್ರು ಬೆಳ್ಳಗಿದ್ರಲ್ಲ, ಅವ್ರ ಮೇಲಿಂದ ಹೊರೆ ಅತ್ ನಾವು, ಅಂದ್ರ ನಮಗ ಅಭಿವೃದ್ಧಿ ಮಾಡಕ್ ಅವ್ರು ಬಂದಾರತ್ತ ಅಂತ ಕೇಸಿಂದ್ರ ಅವ್ರು ಹೇಳ್ತಿದ್ರ ಹಂಗ. ಮತ್ ಅವ್ರು ಹೋಟೆಲ್ ಕ್ಲಬ್ಗಳು ಅವು ಎಲ್ಲ ಇದ್ದು. ಅವಾಗ ಆ ಹೋಟೆಲ್ಗಳ್ದಾಗ ಅವ್ರು ಏನ್ ಬರ್ದಿರ್ತಿರ್ ಗೊತ್ತೇನು, ಒಂದ್ ಬೋರ್ಡ್ ಹಾಕಿರ್ತಿದ್ರು. ಏನಂತ ಆಗಿರ್ತಿರ್ ಗೊತ್ತೇನು ಬೋರ್ಡ್? ಅದು ಹಂದಿಗಳಿಗೆ ಮತ್ತೆ ಭಾರತ ದೇಶದವ್ರಿಗೆ ಒಟ್ಟ ಈ ಹೋಟೆಲ್ ಒಳಗ ಪ್ರವೇಶ ಇಲ್ಲ. ಈಗ ನಿಮಗೂ ಹಂಗ ಬರದ್ರ, ಈಗ ನೀವು ಯಾವ್ದ್ರೆ ಹೋಟೆಲ್ ಕದು ಹೋಗ್ತಿರಪ್ಪ, ನಿಮಗೂ ಹಂಗ ಏನ್ ಬರ್ಬಾರ್ದ ಅಂದ್ರೆ ನಿಮ್ಗೆ ತಾಪಾಗಲ್ಲ, ಹೊಡಿತೀರಿ. ಅದೇ ನೋಡು, ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಕಾರಣ ಆಗಿದ್ದು. ಹಿಂಗೆ ಸಿಟ್ಟು ಬತ್ತ ಅವ್ರಿಗೂ. ಹಂದಿ ಒಳಗೂ ಬರ್ಬಾರ್ದ ಅಂತಾರ, ನಮಗೂ ಬರ್ಬಾರ್ದ ಅಂತಾರ, ಯಾಕಂತ ಅವ್ರಿಗೆ ಸಿಟ್ಟ. ಅದು ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಕಾರಣ ಆಯ್ತು. ಅವ್ರು ಬೋರ್ಡೆ ಹಾಕ್ಬಿಟ್ರಿ ಸಿದಾ, ಹಂದಿಗಳಿಗೆ ಮತ್ತು ಭಾರತೀಯರಿಗೆ
ಹಂದಿಗಳು, ನಾಯಿಗಳು ಮತ್ತು ಭಾರತೀಯರಿಗೆ ಹೋಟೆಲ್ಗಳಿಗೆ ಅಂದ್ರೆ ಅವ್ರು ಬ್ರಿಟಿಷರ್ ಇದ್ರಲ್ಲ, ಇಲ್ಲಿ ಬ್ರಿಟಿಷರೇ ಇದ್ರು ಬಹಳ ಮಂದಿ, ಬ್ರಿಟಿಷರ್ ಆಳ್ವಿಕೆ ಮಾಡೋ ಟೈಮಿಗೆ ಅವ್ರಿಗಟ್ಟೆ ಅವಕಾಶ. ಆದ್ದರಿಂದ ನಾಯಿಗಳಿಗೆ ಮತ್ತು ಭಾರತೀಯರಿಗೆ ಅವಕಾಶ ಇಲ್ಲ ಅಂತ ನಾಮಫಲಕಗಳನ್ನ ಹಾಕ್ತಾ ಇದ್ರು ಅವರು. ಇದು ನಿಮ್ಗೆ ಕೇಳಿದ್ರ ಹೇಳ್ತೀರಿ ನೀವು ಉತ್ತರ. ಇದು ನಾನೇನು ನಿಮಗೊಂದು ಪ್ರಶ್ನೆ ಕೇಳ್ಬಿಡ್ತೀನಿ, ಆಮೇಲೆ ಟೆಸ್ಟ್ ತಗೊಂಡೆ ಅಂದ್ರೆ ನಾಯಿಗಳಿಗೆ ಮತ್ತು ಭಾರತೀಯರಿಗೆ ಅವಕಾಶವಿಲ್ಲವೆಂದು ಹೇಳಿದವರು ಯಾರು ಅಂತ ಹೇಳಿ. ಬ್ರಿಟಿಷರು ಅಂತ ಹೇಳ್ತಿರಲ್ಲ, ಉತ್ತರ ಬರೀತಿರಲ್ಲ, ಅದೇ ಹೇಳ್ತೀನಿ. ಹಾ ಬರೀ ಅಟ್ಟೆ ಎಸ್. ಹಾ ಅದು ಕೂಡ ಏನಾಯ್ತು, ಸಾಮಾಜಿಕ ಮತ್ತು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂಗಾಗಿತ್ತು. ಅವಾಗ ನಾವು ಭಾರತೀಯರಿಗೆ ಅಗೌರವ ಉಂಟು ಮಾಡ್ದಂಗ ಆಗ್ಲೈತಿತ್ತು ಅದು. ನಾವ್ ಯಾಕೆ ಅಷ್ಟೊಂದು ಕನಿಷ್ಠ ಮಟ್ಟದಾಗ ಇದ್ದೇವು ಅಂತ ಕೇಶಂದ್ರ. ಆದ್ದರಿಂದ ಅದು ಕೂಡ ಒಂದು ಕಾರಣ. ಈಗ ಏನಂದ್ರೆ ಲಾಸ್ಟ್ ತತ್ಕ್ಷಣದ ಕಾರಣ ಅಂತ ನೋಡ್ತೇವೆ ನಾವು. ತತ್ಕ್ಷಣದ ಕಾರಣ ಅಂದ್ರ ಭಾರತ ದೇಶದಲ್ಲಿ ತಕ್ಷಣದ ಕಾರಣ ಅದೇನಲ್ಲಿ. ಹಾ ಅದು ತಕ್ಷಣದ ಕಾರಣ ಅಂದ್ರೂ ಒಂದೇ, ತತ್ಕ್ಷಣದ ಕಾರಣ ಅಂದ್ರೂ ಒಂದೇ, ಹೌದಲ್ಲ? ಹಾ ಎಸ್. ತತ್ಕ್ಷಣದ ಕಾರಣನು ಬರ್ಕೊಂಡ್ರೆ ನಡೀತದ, ತಕ್ಷಣದ ಕಾರಣ ಬಂದ್ರೆ ಬರ್ಕೊಂಡ್ ನಡೀತದ. ಅಂದ್ರೆ ತಕ್ಷಣ ಅಂದ್ರ ತತ್ಕ್ಷಣ ಅಂದ್ರ ಇಮಿಡಿಯೇಟ್, ತಕ್ಷಣ ಅಂದ್ರ ಅದಕ್ಕಿಂತ ಸ್ವಲ್ಪ ಇದು ಅನ್ನಂಗ. ಹಾ ಬರ್ಕೋಬೇಡ್ರಿ. ತತ್ಕ್ಷಣದ ಕಾರಣ ಅಂದ್ರೆ ಏನಂದ್ರೆ ಭಾರತೀಯರಿಗೆ ಇಷ್ಟೆಲ್ಲ ಕಾರಣಗಳು, ಭಾರತ ಪ್ರಥಮ ಸ್ವತಂತ್ರ ನಡಿಬೇಕಂದ್ರೆ ಹಲವು ಕಾರಣಗಳು ನೋಡಿದೆವು ನಾವು. ರಾಜಕೀಯ ಕಾರಣಗಳು ನೋಡಿದೆವು, ಆಡಳಿತ ಕಾರಣಗಳು ನೋಡಿದೆವು, ಆರ್ಥಿಕ ಕಾರಣ ನೋಡಿದೆವು, ಸಾಮಾಜಿಕ ಧಾರ್ಮಿಕ ಕಾರಣ ನೋಡಿದೆವು, ಸೈನಿಕ ಕಾರಣ ನೋಡಿದೆವು, ಈಗ ತತ್ಕ್ಷಣದ ಕಾರಣಕ್ಕೆ ಬಂದಿದೆವು. ಹಾ ಇಷ್ಟೆಲ್ಲ ನಡಿಬೇಕಂದ್ರ ಹಲವು ಕಾರಣಗಳಾಗ್ಯಾವ. ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡಿಬೇಕಂದ್ರ, ಭಾರತ ಪ್ರಥಮ ಸ್ವಾತಂತ್ರ್ಯ ನಡಿಬೇಕಂದ್ರ ಹಲವು ಕಾರಣಗಳಾಗ್ಯಾವ ಈಗ, ಹೌದಲ್ಲ? ಆದ್ರೆ ಅವಾಗ ಇಮ್ಮಿಡಿಯೇಟ್ ಆಗಿ ಸಿಟ್ಟು ಬತ್ತು ನಮ್ಮ ಭಾರತೀಯರಿಗೆ. ಏನಾರೇ ಮಾಡ್ಕೇಶಂದ್ರೆ ಇವ್ರಿಗೆ ಯುದ್ಧ ಮಾಡ್ಬೇಕಲ್ಲ ಇವ್ರ ಜೊತೆ ಅಂತ ಹೇಳಿ. ಇವೆಲ್ಲ ಸಾಮಾನ್ಯವಾಗಿ ನಡೀತೀವ್, ಸಣ್ಣ ಪುಟ್ಟ ಮನೆಯಾಗಿನ ಜಗಳ ಇದ್ದಂಗ ಬ್ಯಾರೆವು. ಆದ್ರೆ ಇದು ಮಾತ್ರ ಸಹಿಸ್ಕೊಳಕ್ ಆಗ್ಲಿಲ್ಲ. ಏನ್ ಮಾಡಿದ್ರಂದ್ರ ಭಾರತೀಯ ಸೈನಿಕರಿಗೆ ಏನ್ ಮಾಡಿದ್ರಂದ್ರ, ಅವರು ಭಾರತ ಸೈನಿಕರು ಅವರಲ್ಲಿ ಕೆಲಸ ಮಾಡ್ತಾ ಇದ್ರು ಸಣ್ಣ ಹುದ್ದೆಯಲ್ಲಿ. ಒಂದು ಬಂದೂಕ್ ಇರ್ತೈತಿ, ಎನ್ಫೀಲ್ಡ್ ಬಂದೂಕ್ ಅಂತ ಹೇಳಿ ಅದ್ರ ಹೆಸರು, ಎನ್ಫೀಲ್ಡ್ ಬಂದೂಕ್ ಅಂತ ಹೇಳಿ. ಹೊಸದಾಗಿ ಒಂದು ಬಂದೂಕ್ ಪರಿಚಯ ಮಾಡ್ತಾರ ಅವ್ರು ಬ್ರಿಟಿಷರು ಅವಾಗ, ಎನ್ಫೀಲ್ಡ್ ಬಂದೂಕ್ ಅಂತ ಹೇಳಿ. ಆ ಬಂದೂಕಿಗೆ ಏನ್ ಮಾಡ್ಬಿಡ್ತಿದ್ರು ಅಂದ್ರ ಬ್ರಿಟಿಷರು ಹಂದಿ ಮತ್ತು ದನದ ಮಾಂಸವನ್ನ ಇದು ಮಾಡ್ತಿದ್ರು, ಲೇಪನ ಮಾಡ್ತಾ ಇದ್ರು. ಲೇಪನ ಮಾಡ್ಕೇಶಂದ್ರ ಅದು ಕಚ್ಚಿಕೇಶಂದ್ರ ಅದ್ರೊಳಗೆ ಪುಡಿ ಹಾಕ್ಬೇಕಾಗಿತ್ತು, ಬಾಂಬ್ ಅದ್ರೊಳಗ ಬಂದೂಕ್ ಒಳಗ ಪುಡಿ ಹಾಕ್ಬೇಕಾಗಿತ್ತು. ಅವಾಗ ಪುಡಿ ಹಾಕ್ಬೇಕಂದ್ರ ಅದು ಏನ್ ಕಚ್ಚಬೇಕಾಗಿತ್ತಲ್ಲ, ಕಚ್ಚಬೇಕಂದ್ರ ಅದಕ್ಕೆ ಏನ್ ಹಾಕಿದ್ರು, ಗೋವಿಂದು ಮತ್ತ ಹಂದಿದು ಇದು ಹಾಕಿದ್ರು, ಲೇಪನ ಮಾಡಿದ್ರು ಅದರದು ಹೊದಿಕೆ. ಅವಾಗ ನಮ್ ಭಾರತೀಯರಿಗೆ ಗೋವು ಅಂದ್ರ ಪವಿತ್ರ, ಅದರದ ಮಾಂಸ ತಿನ್ನಲ್ಲ ನಾವು ಯಾರು ಹಿಂದೂದವರು. ಮತ್ತ ಮುಸ್ಲಿಮರಿಗೆ ಹಂದಿ ಮಾಂಸ ನಿಷೇಧ ಅದ. ಇವೆರಡೂ ಅವ್ರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬತ್ತು. ಅವಾಗ ಅವ್ರು ಹೇಳಿದ್ರು, ನಮಗ ಇದು ಹಿಂಗಾದ್ರೆ ಹೆಂಗ, ನಮ್ಮ ಒಂದು ಭಾರತ ದೇಶದ ಪವಿತ್ರ ಪ್ರಾಣಿ ಗೋವನ್ನ ನಾವು ಸಾಕ್ಷಾತ್ ನಮ್ಮ ತಾಯಿ ಸ್ವರೂಪದಾಗ ನೋಡ್ತೇವೆ. ಆ ತಾಯಿ ಸ್ವರೂಪ ಇರುವಂತ ತಾಯಿಯ ಮಾಂಸವನ್ನ ನಾವು ಹ್ಯಾಂಗ್ ನಮ್ಮ ಹಲ್ಲಿಲೆ ಕಚ್ಚದ ಅಂತ ಹೇಳಕೇಶಂದ್ರೆ ಬ್ರಿಟಿಷರ್ ಇದು ನಮ್ಮ ಭಾರತೀಯರು ಏನ್ ಮಾಡಿದ್ರು, ಅವ್ರ ವಿರುದ್ಧ ಯುದ್ಧ ಸಾರದ್ರು. ಹಿಂಗಾದ್ರೆ ನಡೆಯಲ್ಲ ಅಂತ ಹೇಳಕೇಶಂದ್ರೆ ಹಲವು ಜಾಗದಲ್ಲಿ ಯುದ್ಧ ನಡೆದು. ಮೀರತ್ ನಲ್ಲಿ 87 ಮಂದಿ ಸೈನಿಕರು, ನಾವು ಸೈನಿಕದಿಂದ ನಿವೃತ್ತಾತೆ ಹೊರತು ನಾವು ಎನ್ಫೀಲ್ಡ್ ಬಂದೂಕ್ ಬಳಸಲ್ಲ ಅಂತ ಹೇಳಿದ್ರು. ಪ್ರತಿ ಟೈಮಿಗೆ ಬಳಸ್ಬೇಕಂದ್ರೆ ಗೋಮಾಂಸ ಯಾರು ತಿಂತಾರ್ರಿ, ಹಿಂದೂ ಧರ್ಮದಲ್ಲಿ ಪವಿತ್ರ ಅದದು, ಅಂತ ಗೋಮಾಂಸವನ್ನ ತಿನ್ನಲ್ಲ ಅಂತ ಹೇಳಿ 87 ಮಂದಿ ಸೈನಿಕರು ಏನ್ ಮಾಡ್ತಾರಂದ್ರ ಆ ಇದರದಿಂದ ಇದು ಆಗ್ತಾರ, ವಜೆ ಆಗ್ತಾರ, ನಾವು ಮಾಡೋದಿಲ್ಲ, ಇದು ಬೇರೆ ಒಂದು ಬಂದೂಕನ್ನ ತಂದು ಕೊಡ್ರಿ ಅಂತಾರ. ಅವಾಗ ಅವ್ರಿಗೆ ಎಲ್ಲರಿಗೆ ಏನ್ ಮಾಡ್ಬಿಡ್ತಾರ, ಸಸ್ಪೆಂಡ್ ಮಾಡ್ಬಿಡ್ತಾರ ಅವ್ರು. ಅವಾಗ ಮೀರತ್ ನಲ್ಲಿ ಏನಾಯ್ತು ಅಂದ್ರೆ ಮೀರತ್ ನಲ್ಲಿ ದಂಗೆ ಹೇಳ್ತದ, ಮೀರತ್ ನಲ್ಲಿ ದಂಗೆ ಹೇಳ್ತದ. ಆದ್ರೆ ಇದಕ್ಕಿಂತ ಮುಂಚೆ ಬ್ಯಾರಕ್ಪುರ್ ಅಂತ ಒಂದು ಊರು ಬರ್ತದ. ಬ್ಯಾರಕ್ಪುರದಲ್ಲಿ ಏನ್ ಮಾಡ್ತಾನ, ಮಂಗಲ್ ಪಾಂಡೆ ಅನ್ನುವಂತ ವ್ಯಕ್ತಿ ಇರ್ತಾನ. ಮಂಗಲ್ ಪಾಂಡೆ ಏನ್ ಮಾಡ್ತಾನ ಗೊತ್ತೇನು, ಈ ಬ್ರಿಟಿಷರು ಏನು ಈ ಬಂದೂಕ್ ಎನ್ಫೀಲ್ಡ್ ಬಂದೂಕ್ ರೆಡಿ ಮಾಡಿರ್ತಾರಲ್ಲ, ಆ ಬಂದೂಕ್ ರೆಡಿ ಮಾಡಿ ಅದು ಬ್ರಿಟಿಷರು ಆ ಬಂದೂಕನ್ನ ಹಿಂಗ್ ಹಲ್ಲಿಲೆ ಕಚ್ಕೇಶಂದ್ರ ಅದ್ರೊಳಗ ಪುಡಿ ಇದರದು ಆ ಪುಡಿ ಹಾಕಂದಾಗ ಬಾಂಬಿನ ಪುಡಿ, ಅವಾಗ ಏನ್ ಮಾಡ್ಬಿಡ್ತಾನ, ಡೈರೆಕ್ಟ್ ಗುಂಡಿಟ್ಕೇಶಂದ್ರ ಆ ಬ್ರಿಟಿಷ್ ಅಧಿಕಾರಿಗೆ ಹೊಡೆದು ಬಿಡ್ತಾನ. ಶಿಟ್ಲೆ ಒಬ್ಬ ಬ್ರಿಟಿಷ್ ಅಧಿಕಾರಿನ ಗುಂಡಿಟ್ಟು ಕೊಲ್ಲಿ ಬಿಡ್ತಾನವ.
ಅವಾಗ ಆ ಯುದ್ಧ ಪ್ರಾರಂಭ ಆಗ್ತದ ನೋಡ್ರಿ ಅವಾಗಿಂದ. ಮೀರತ್ ನಲ್ಲಿ ಮತ್ತಿನ ಮಂಗಲ್ ಪಾಂಡೆ ಏನ್ ಯುದ್ಧ ಇದು ಆ ಬ್ರಿಟಿಷರಿಗೆ ಕೊಲ್ತಾನ. ಆಮೇಲೆ ಇಮಿಡಿಯೇಟ್ ಆಗಿ ಬ್ರಿಟಿಷರು ಅವನು ಕೂಡ ಕೊಲ್ತಾರ ಮಂಗಲ್ ಪಾಂಡೆಗೆ. ಅವಾಗಿಂದ ಹಿಡಿದ ಯುದ್ಧಗಳು ನಡೆದು ಎಲ್ಲಿ ತತ್ಕ್ಷಣ ಕಾರಣದಲ್ಲಿ ಏನು ಮೀರತ್ ಬ್ಯಾರಕ್ಪುರದಲ್ಲಿ ಒಂದು ನಡೀತು, ಮತ್ತು ಮೀರತ್ ನಲ್ಲಿ ಕೂಡ ಹಲವು ದಂಗೆಗಳು ನಡೆದು. ಆಮೇಲೆ ನಮ್ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ದಂಗೆಗಳು ನಡೆದಾವ ಅಂದ್ರೆ ಅದನ್ನು ಒಂದು ಗೊತ್ತಿರ್ಬೇಕು. ಮತ್ತೆ ಈ ಝಾನ್ಸಿಯಲ್ಲಿ ಲಕ್ಷ್ಮೀಬಾಯಿ ಅವರ ನೇತೃತ್ವದಲ್ಲಿ ನಡೀತು. ಮೀರತ್ನಲ್ಲಿ ನಾನಾ ಸಾಹೇಬ್ ಅವರ ನೇತೃತ್ವದಲ್ಲಿ ಇದು ನಡೀತು. ದೆಹಲಿಯಲ್ಲಿ ಬಕ್ತರ್ ಖಾನ್ ಅವರ ನೇತೃತ್ವದಲ್ಲಿ ನಡೀತು. ಇಂಥವೆಲ್ಲ ಗೊತ್ತಿರ್ಬೇಕು ನಿಮಗ. ಮತ್ತಿನ ನಮ್ಮ ಇದರದಾಗ ಸುರ್ಪುರದಲ್ಲಿ ರಾಜ ವೆಂಕಟಪ್ಪ ನಾಯಕ ಅಂತ ಕೇಳಿರಲ್ಲ, ಸುರ್ಪುರದ ರಾಜ ವೆಂಕಟಪ್ಪ ನಾಯಕ ಅವರ ನೇತೃತ್ವದಲ್ಲಿ ಹೋರಾಟ ನಡೀತು ಭಾರತ ದೇಶದಾಗ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಕಾರಣದಾಗ. ಮತ್ತಿನ ನಮ್ಮ ನರಗುಂದದಾಗ ನಾನಾ ಸಾಹೇಬ್ ಅಂತ ಒಬ್ರು ಬರ್ತಾರೆ. ನರಗುಂದದಾಗ ಮತ್ತಿನ ನಡೀತದ ನರಗುಂದ ಹೋರಾಟ ಅಂತ ಹೇಳಿ. ಮತ್ತಿನ ಯಾರು ಕಾನ್ಪುರದಲ್ಲಿ ನಡೀತ. ಮತ್ತ ನರಗುಂದದಾಗ ಯಾರು ನಡೀತಂದ್ರ ನರಗುಂದದಾಗ ಬಾಬಾ ಸಾಹೇಬ್ ಅಂತ ಬರ್ತಾರ. ನರಗುಂದದಾಗ ಬಾಬಾ ಸಾಹೇಬ್ ಅನ್ನುವಂತ ನೇತೃತ್ವದಲ್ಲಿ ಹೋರಾಟ ನಡೀತದ. ಮತ್ತಿನ ಹಲಗಲಿಯ ಬೇಡರು ಅಂತ ಬರ್ತಾರ. ಹಲಗಲಿಯ ಬೇಡರು ನಿಮ್ ಒಂದೇನ್ ಪಾಠ ಅದು? ಹಾ, ಹಲಗಲಿಯ ಬೇಡರು ಕೂಡ ಹಲಗಲಿಯ ಬೇಡರು ಕೂಡ ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತಮ್ಮದೇ ಆದಂತ ಕೊಡುಗೆಯನ್ನು ಕೊಡ್ತಾರ. ಅಂತವ್ ಎಲ್ಲ ಕಾರಣಗಳು ಏನಾದವು ಅಂದ್ರೆ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣವಾದವು. ಆದ್ರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡಿಬೇಕಂದ್ರ ಎಲ್ಲ ಕಡೆ ಕಿತ್ ಹತ್ತಿರ್ಲಿಲ್ಲ. ಸ್ವಾತಂತ್ರ್ಯ ಎಷ್ಟೆಲ್ಲಾ ಮಂದಿ ದೆಹಲಿದಾಗ ಯುದ್ಧ ನಡೀತಾ ಇತ್ತು, ಲಕ್ನೋದಾಗ ಹಜರತ್ ಬೇಗಂ ಅನ್ನುವಂಥವಳು ಯುದ್ಧ ಮಾಡ್ತಾ ಇದ್ರು, ಮತ್ತಿನ ಝಾನ್ಸಿಯಲ್ಲಿ ಲಕ್ಷ್ಮೀಬಾಯಿ ಯುದ್ಧ ಮಾಡ್ತಾ ಇದ್ರು, ಮತ್ ನಮ್ಮ ಇದರದಲ್ಲಿ ಸುರ್ಪುರದಲ್ಲಿ ರಾಜ ವೆಂಕಟಪ್ಪ ಮಾಡ್ತಾ ಇದ್ದ, ಮತ್ ನರಗುಂದದಾಗ ಬಾಬಾ ಸಾಹೇಬ್ ಅವರು ಮಾಡ್ತಾ ಇದ್ರು, ಮತ್ ಬೇಡ್ರು ಹಲಗಲಿ ಒಳಗ್ ಮಾಡ್ತಾ ಇದ್ರು. ಇಷ್ಟೆಲ್ಲ ನಡೆದ್ರು ಕೂಡ ಯುದ್ಧ ವಿಫಲವಾಗ್ತದ. ಯುದ್ಧ ಯಾಕೆ ವಿಫಲ ಆಗ್ತದ ಅಂದ್ರ ನಮ್ಮ ಬಲ್ಲಿ ಒಗ್ಗಟ್ಟಿನ ಭಾವನೆ ಇರ್ಲಿಲ್ಲ. ಭಾರತ ದೇಶದಲ್ಲಿ ಒಗ್ಗಟ್ಟಿನ ಭಾವನೆ ಇರಲಿಲ್ಲ. ಯಾಕಂದ್ರ ಬ್ರಿಟಿಷರಿಗೆ ಕೆಲವರು ಸಪೋರ್ಟ್ ಮಾಡ್ತಾ ಇದ್ರು, ಬ್ರಿಟಿಷರಿಗೆ ಕೆಲವರು ಸಪೋರ್ಟ್ ಮಾಡ್ತಾ ಇರ್ಲಿಲ್ಲ. ಬ್ರಿಟಿಷರಿಗೆ ನಮ್ಮಲ್ಲೇ ಇಬ್ಬರು ಮಂದಿ ಇದ್ರ ಒಬ್ಬರು ಅವ್ರ ಕಡೆ, ಒಬ್ಬರು ಇವ್ರ ಕಡೆ. ಆದ್ದರಿಂದ ನಮ್ಮ ಭಾರತ ದೇಶದಲ್ಲಿ ಭಾರತ ಪ್ರಥಮ ಸ್ವಾತಂತ್ರ್ಯ ವಿಫಲತೆ ಆಗ ಕಾರಣ ಇತ್ತು. ಇದು ವಿಫಲತೆ ಕಾರಣಗಳು ನೋಡ್ರಿ ಒಂದ್ ಸ್ವಲ್ಪ. ಅದು ಈಗ ಹೇಳಿಲ್ಲ, ಒಂದು ವಿಫಲತೆಗೆ ಕಾರಣ. ಭಾರತದಲ್ಲಿ ಏನಿರ್ಲಿಲ್ಲ, ಒಗ್ಗಟ್ಟಿರ್ಲಿಲ್ಲ. ಒಗ್ಗಟ್ಟಿತ್ತಂದ್ರ ಏನಾಗ್ತಿತ್ತು? ಒಗ್ಗಟ್ಟಿತ್ತಂದ್ರ ಬ್ರಿಟಿಷರೇ ಅವಾಗೆ ಹೊಡೆದು ಓಡಿಸ್ತಿದ್ದೇವ್ ನಾವು. ನಂಬಲ್ಲೇ ಒಗ್ಗಟ್ಟಿಲ್ಲ. ಈಗ ನಮ್ ಊರದಂತ ತಿಳ್ಕೊರಿದು ದೇಸಾಯಿ ಕಲ್ಲೂರು ನಮ್ ಊರದ, ಹೌದಲ್ಲ? ದೇಸಾಯಿ ಕಲ್ಲೂರು ಊರವ್ರಿಗೆ ಸುಮ್ಕೊಂದ್ರಿ. ದೇಸಾಯಿ ಕಲ್ಲೂರು ಊರನವ್ರಿಗೆ ಅಫ್ಜಲ್ಪುರ್ ಊರದವ್ರು ಬಂದು ಹೊಡೆದು ಹೋಗ್ತಾರಂದ್ರ ಎದಕ್ ಹೊಡೆದು ಹೋಗ್ತಾರ? ಅವ್ರು ನಂಬಲ್ಲೇ ಒಗ್ಗಟ್ಟಿಲ್ಲ. ನಾವೆಲ್ಲರೂ ಒಂದಿದ್ದೇವಂದ್ರ ಅವ್ರು ಹೆಂಗ್ ಬರ್ತಾರ ಇಲ್ಲಿಗೆ? ನಾವು ಇಡೀ ಊರೇ ಒಂದಾದೇವಂದ್ರ ಅವ್ರು ಬರ್ತಾರಂತೀರಿ ನಾವ್ ಹೊಡ್ಲಿಕ್ಕ? ಯಪ್ಪ ಅವ್ರ ಊರಿಗೆ ಹೊಡೆದ ನಮ್ಗೆ ಸತ್ ಹೋಗ್ಬಿಡ್ತಾರಪ್ಪ, ಸತ್ ಹೊಡೆದ್ ಬಿಡ್ತಾರ, ಎಲ್ಲಾರು ಒಂದದಾರ ಅವ್ರು ಅಂತಾರ. ಇದೇ ನಮ್ ಸಾಲಿಗೆ ಬೇರೆ ಸಾಲಿದವ್ರು ಬಂದು ಹೊಡೆದಾರಂದ್ರ ನಾವು ಎಲ್ಲ ಒಂದಿರ್ಲಿಲ್ಲ ಅಂದ್ರ ಅವ್ರು ಬಂದು ಒಳಗ್ ಹೋಗಿ ಹೊಡೆದು ಹೋಗ್ತಾರ. ನಾವೆಲ್ಲ ಒಂದಿದ್ದೇವಂದ್ರ ಅವ್ರು ಬರ್ತಾರ? ನೀವೊಬ್ರು ಹೊಡೆದಂದ್ರ ಚಲೋ ಮಾಡಿದ್ ಹೇಳ ಅಂತ ಹೇಳಿದ್ರೆ ಆಯ್ತು, ಮತ್ತೆ ಇನ್ನೊಂದ್ಸರಿ ಬಂದು ಹೊಡೆದು ಬಿಡ್ತಾರ. ಈಗ ನಮ್ಮದ್ರೊಳಗೆ ಯಾವ ಹೊಡೆದ ನಡಿ ಅಂತ ಕಿಶನ್ ಎಲ್ಲಾರು ಹೋದೇವಂದ್ರ ಇನ್ನೊಂದ್ಸರಿ ಬರಲಿ ಅವ್ರಿಗೆ ಕಡೆ. ಅದಕ್ಕೆ ನಂಬಲ್ಲಿ ಹೆಂಗಿತ್ತು ಅಂದ್ರೆ ಒಗ್ಗಟ್ಟಿರ್ಲಿಲ್ಲ. ಹೊಡೆದ್ರು ಹೊಡಿಲಿ ಬಿಡುವಪ್ಪ ಅಂತಿದ್ರು. ಹೆಂಗಾಯ್ತಂದ್ರ ನಾವು ಭಾರತ ದೇಶದ ಯುದ್ಧ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಝಾನ್ಸಿಯಲ್ಲಿ ರಾಣಿ ಲಕ್ಷ್ಮೀಬಾಯಿ ಏನ್ ಮಾಡ್ತಾ ಇದ್ರ, ಝಾನ್ಸಿ ಸಲುವಾಗಿನೇ ಹೋರಾಟ ಮಾಡ್ತಿದ್ರು. ಮೀರತ್ ನಲ್ಲಿ ಏನಾಗ್ತಿತ್ತು ಅಂದ್ರೆ ನಾನಾ ಸಾಹೇಬ್ ತಾತಾ ಟೋಪೆ ಅಂತಿದ್ರು. ಅವರು ಮೀರತ್ಗೋಸ್ಕರನೇ ಹೋರಾಡ್ತಾ ಇದ್ರು. ಕಾನ್ಪುರದಲ್ಲಿ ನಾನಾ ಸಾಹೇಬ್ ಅದರ್ಗೋಸ್ಕರನೇ ಹೋರಾಡ್ತಾ ಇದ್ದ. ಮತ್ತಿನ ಸುರ್ಪುರದ ವೆಂಕಟಪ್ಪ ನಾಯಕ ಸುರ್ಪುರ್ ಸಂಬಂಧಿ ಹೋರಾಡ್ತಾ ಇದ್ರು. ನರಗುಂದದ ಬಾಬಾ ಸಾಹೇಬ್ ನರಗುಂದಗೋಸ್ಕರ ಹೋರಾಟ ಮಾಡಿದ್ರು. ಅಂದ್ರೆ ಅವ್ರದವ್ರು ಸಾಮ್ರಾಜ್ಯಗೋಸ್ಕರ ಹೋರಾಟ ಮಾಡಿದ್ರೆ ವಿನ ಭಾರತಗೋಸ್ಕರ ಹೋರಾಟ ಮಾಡಿದವ್ರಲ್ಲ ಇವ್ರು. ಭಾರತ ದೇಶದಗೋಸ್ಕರ ಹೋರಾಟ ಮಾಡಿದ್ದೆ ಆಗಿತ್ತಂದ್ರೆ ಭಾರತ ದೇಶ ಎಂದು 1857 ಸ್ವಾತಂತ್ರ್ಯ ಆಗಿಬಿಡೋದು. ಇನ್ನ ಮುಂದೆ 90 ವರ್ಷ ಹೋಗ್ಬೇಕಂದ್ರೆ ಮೇನ್ ಕಾರಣ ಏನಂದ್ರೆ ಅವ್ರವ್ರ ಊರಾಗ ಅಷ್ಟೇ, ಅವ್ರವ್ರ ಸಂಸ್ಥಾನ ಅದಲ್ಲ, ಅವ್ರವ್ರ ಸಂಸ್ಥಾನ ಉಳಿಸ್ಕೊಳಕ್ ನೋಡಿದ್ರೆ ಅವನ ಇಡೀ ಭಾರತವನ್ನು ಉಳಿಸ್ಕೊಳ್ಳುವಂತ ಪ್ರಯತ್ನ ನಮ್ ಭಾರತೀಯರದಾಗ್ಲಿಲ್ಲ. ಆದ್ರಿಂದ ಭಾರತ ದೇಶಕ್ಕೆ ಇನ್ನ 90 ವರ್ಷ ಬೇಕಾಯ್ತು ಸ್ವಾತಂತ್ರ್ಯ ಬೇಕಾದ್ರ. ಇದು ನಿಮಗ್ ಗೊತ್ತಿರ್ಲಿ. ಮತ್ತ ಈ ಇಷ್ಟೆಲ್ಲಾ ರಾಜ್ಯಗಳಿಗೂ ವಿಫಲತೆ. ಮತ್ ಇನ್ನೊಂದ್ ಏನಂದ್ರ ಈ ಏನ್ ಯುದ್ಧ ನಡೀತಲ್ಲ ಇದರದಲ್ಲಿ ಎಲ್ಲಾ ರಾಜ್ಯರು ಕೂಡ ಭಾಗವಹಿಸ್ಲಿಲ್ಲ. ಲಾರ್ಡ್ ಕ್ಯಾನಿಂಗ್ ಅನ್ನುವಂತ ವ್ಯಕ್ತಿ ಬ್ರಿಟಿಷ್ ಹೇಳ್ತಾನ,
ಏಯ್ ಏನ್ ಮಾಡತ್ತೀರಿ? ಲಾರ್ಡ್ ಕ್ಯಾನಿಂಗ್ ಅನ್ನುವಂತ ಒಬ್ಬ ವ್ಯಕ್ತಿ ಹೇಳ್ತಾನ, ಜರ ಸಿಂಧ್ಯಾ ಅಂತ ಹೇಳಿ ಬರ್ತಾರ, ಸಿಂಧ್ಯಾ ಅಂತ ಹೇಳಿ, ಸಿಂಧ್ಯಾ ಅಂತ ಹೇಳಿ ಒಬ್ಬರು ಬರ್ತಾರ. ಅಂದ್ರ ಇದು ಏನಂತಾರ, ಬರೋಡಾದ ಗಾಯಕ್ವಾಡರು ಮತ್ತಿನ ಸಿಂಧ್ಯಾಗಳು ಅಂತ ಬರ್ತಾರ. ಆ ಸಿಂಧ್ಯಾ ಏನಾದ್ರು ನಮಗ್ ಸಪೋರ್ಟ್ ಮಾಡಿದ್ದೆ, ನಮ್ ಬ್ರಿಟಿಷರ್ ವಿರುದ್ಧ ಏನಾದ್ರು ನಿಂತಿತ್ತಂದ್ರ ನಾ ಮರ್ದಿನಾನೇ ಲಾರ್ಡ್ ಕ್ಯಾನಿಂಗ್ ಹೇಳ್ತಾನೆ ಈ ಮಾತು, ನಾ ಮರ್ದಿನಾನೇ ಈ ಭಾರತ ದೇಶ ಬಿಟ್ಟು ಹೋಗ್ತಿದ ಅಂತ ನಾವ. ಮತ್ತ ಪಂಜಾಬದವ್ರು ಯಾರು ಭಾಗವಹಿಸಿರ್ಲಿಲ್ಲ ಈ ಹೋರಾಟದಲ್ಲಿ, 1857 ಪ್ರಥಮ ಹೋರಾಟದಲ್ಲಿ. ಅವ್ರು ಬ್ರಿಟಿಷರ್ ಏನ್ ಮಾಡಿದ್ರು ಅಂದ್ರ, ಯಾರ್ಯಾರು ಸ್ಟ್ರಾಂಗ್ ಅದಾರ ನೋಡು ಅವ್ರು ತಮ್ಮ ಕಡೆ ಸೆಳ್ಕೊಂಡಿದ್ರು, ಯಾರ್ಯಾರು ಸ್ಟ್ರಾಂಗ್ ಇಲ್ಲ ಅವ್ರು ಇರೋದು ಅಪೋಸಿಟ್ ಜಗಳ ಮಾಡ್ತಿದ್ರು. ಆದ್ದರಿಂದ ಏನಾಗ್ತಿತ್ತಂದ್ರ ಬ್ರಿಟಿಷರಿಗೆ ಲಾಭ ಆಗಿತ್ತು ಅದರಿಂದ ಭಾರತ ದೇಶದ ಯುದ್ಧ ಏನದಲ್ಲ ಅತಿ ಬೇಗನೆ ಅವ್ರು ಏನ್ ಮಾಡ್ದನ ಕಂಟ್ರೋಲ್ ತಂದ್ರ. ಅವ್ರು ಕಂಟ್ರೋಲ್ ತರಬೇಕಂದ್ರೆ ದೆಹಲಿಯಲ್ಲಿ ಏನಿದ್ದ 2ನೇ ಬಹದ್ದೂರ್ ಶಾ ಚಕ್ರವರ್ತಿ ಇದ್ದ, ಅವನಿಗೆ ಇಮಿಡಿಯೇಟ್ ಆಗಿ ಅವನಿಗೆ ಬಂಧನ ಮಾಡಿಕೆಸಿಂದ ಅವ್ರು ಇಬ್ರು ಮಕ್ಕಳಿಗೆ ಕೊಲೆ ಮಾಡಿಬಿಟ್ರು. ಕೊಲೆ ಮಾಡಿಕೆಸಿಂದ್ರ ಅವನಿಗೆ ರಂಗೂನ್ ಅನ್ನುವಂತ ಊರಿಗೆ, ಅಂದ್ರೆ ಬರ್ಮಾದ ರಂಗೂನ್, ಮಯನ್ಮಾರದ ರಂಗೂನ್ ಅನ್ನುವಂತ ಊರಿಗೆ ಗಡಿಪಾರ ಮಾಡ್ಬಿಟ್ರು. ಹಿಂಗಾಗಿ ಇಡೀ ದೆಹಲಿಯನ್ನೇ ಅವ್ರು ಕಂಟ್ರೋಲ್ ತಗೊಳ್ಳದೆ ಇಡೀ ಸಾಮ್ರಾಜ್ಯ ಅವ್ರ ವಶ ಆಯ್ತು. ಹಿಂಗಿದು ತತ್ಕ್ಷಣದ ಇದು ವಿಫಲತೆಗೆ ಕಾರಣ ಆಯ್ತು. ಮತ್ ಇದರ ಮುಂದೆ ಪರಿಣಾಮ ಏನ್ ಬೀಳ್ತು? 1857 ಭಾರತದ ಪ್ರಥಮ ಸ್ವಾತಂತ್ರ್ಯದ ಪರಿಣಾಮ ಅಂದ್ರೆ ಇಷ್ಟೆಲ್ಲ ಯುದ್ಧ ನಡೀತಲ್ಲ, ಯುದ್ಧ ನಡೆದ್ರು ಕೂಡ ಸೋತ್ ಕೇಶಂದ್ರ ವಿಫಲ ಆಯ್ತು. ವಿಫಲ ಆಗ್ಬೇಕಂದ್ರೆ ಏನ್ ನಂಬಲ್ಲಿ ಒಗ್ಗಟ್ಟಿರ್ಲಿಲ್ಲ, ಹಿಂಗೆಲ್ಲ ಆಯ್ತು. ಅದ್ರದೊಂದು ಪರಿಣಾಮ ಬೀಳ್ತದ. ಈಗ ಇಬ್ಬರು ಮಂದಿ ಜಗಳ ಆಯ್ತಂದ್ರ ಅದ್ರ ನಡವರ ಪರಿಣಾಮ ಬೀರ್ತಾವಲ್ಲ. ಈಗ ನಂದು ಇವ್ರದ್ದು ಜಗಳ ಆತ, ಇಬ್ರು ಮಂದಿ ಜಗಳ ಆಯ್ತಂದ್ರ ಅದ್ರದೊಂದು ಪರಿಣಾಮ ಬೀಳ್ತದೆ. ಏನ್ ಪರಿಣಾಮ ಬೀಳ್ತಂದ್ರ ಇಬ್ರು ಮಂದಿ ಮಾತಾಡೋದೇ ಬಿಡ್ತೇವ್, ಹೌದಲ್ಲ? ಜಗಳ ಐತಂದ್ರ ಹಿಂಗೆಲ್ಲ ಪರಿಣಾಮ ಬೀರ್ತಾವ. ಇದರದ್ದು ಏನ್ ಪರಿಣಾಮ ಬಿತ್ತಂದ್ರೆ ಈ ಭಾರತ ಪ್ರಥಮ ಸ್ವತಂತ್ರ ಸಂಗ್ರಾಮದು 1858ರಲ್ಲಿ ಏನಾಗ್ತದೆ ಅಂದ್ರೆ, 1857 ಇದ್ದಾತ 1857ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಶದಲ್ಲಿ ಇಟ್ಟಿಟ್ಟ ದಿನ ಬ್ರಿಟಿಷರು ಎಲ್ಲ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ. ಆಮೇಲೆ ಏನ್ ಮಾಡ್ತಾರಂದ್ರ ಅವ್ರು ಎಲ್ಲ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಬಿಟ್ಟು ರಾಣಿ ಇರ್ತಾಳ, ಬ್ರಿಟನ್ನ ರಾಣಿ ಏನ್ ಮಾಡ್ತಾಳಂದ್ರ ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಶದಲ್ಲಿದ್ದಂತ ಭಾರತಕ್ಕೆ ತನ್ನ ವಶದಲ್ಲಿ ತಗೋತಾಳ. ಇದಕ್ಕೆ ನಾವು ಏನಂತ ಕರಿತೇವೆ ಅಂದ್ರ ಬ್ರಿಟಿಷ್ ಈಸ್ಟ್ ಇಂಡಿಯಾದ ಕಂಪನಿ ಏನಂತೇವದಮ್ಮ, 1 ಮಿನಿಟ್ ಇಲ್ಲ. ಬ್ರಿಟನ್ನ ರಾಣಿ ಒಂದು ವಿಕ್ಟೋರಿಯಾ ಘೋಷಣೆ ಅಂತ ಹೊರಡಿಸ್ತಾಳ. ಬ್ರಿಟನ್ನ ರಾಣಿ ಏನ್ ಮಾಡ್ತಾಳ? ವಿಕ್ಟೋರಿಯಾ ಘೋಷಣೆ ಅಂತ ಕೇಶನ್ ಕರಿತೇವ ನಾವು. ಆಯ್ತು, 5 ಮಿನಿಟ್ ಒಳಗೆ ಮುಗಿಸ್ತೀನ. ಇಲ್ಲ, ಇದು 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 ಹೇಳ್ತೀನಿ ಅಷ್ಟೇ. ನೋಡು, 1858ರಲ್ಲಿ ಏನ್ ಮಾಡ್ತಾರ, ಬ್ರಿಟನ್ನ ವಿಕ್ಟೋರಿಯಾ ಘೋಷಣೆ ಅಂತ ಹೇಳಿ ಒಂದು ಪತ್ರ ಬರ್ತದ. ಇದರದಾಗ ಏನ್ ಹೇಳ್ತಾರಂದ್ರ ಅವ್ರು ಬ್ರಿಟನ್ನ ರಾಣಿ ಇನ್ನು ಮುಂದೆ ಭಾರತೀಯರ ಯಾವುದೇ ಧರ್ಮಕ್ಕೆ ಧಕ್ಕೆ ತರಂಗಿಲ್ಲ. ನಾವು ಇನ್ನು ಮುಂದೆ ಭಾರತೀಯರ ಧರ್ಮಕ್ಕೆ ಧಕ್ಕೆ ತರಂಗಿಲ್ಲ. ಅವ್ರ ಮಾನವ ಹಕ್ಕುಗಳಿಗೆ ಯಾವುದೇ ರೀತಿಯ ಚ್ಯುತಿಯನ್ನು ಮಾಡುವಂತಿಲ್ಲ. ಇನ್ನು ಮುಂದೆ ಅವ್ರಿಗೆ ಸ್ವತಂತ್ರವಾಗಿ ಬಿಡ್ಬೇಕು ನಾವ್ ಎಲ್ಲರೂ ಅಂತ ಕೇಶಂದ್ರೆ ಏನ್ ಮಾಡ್ತಾರಂದ್ರ ಬ್ರಿಟನ್ನ ರಾಣಿ ವಿಕ್ಟೋರಿಯಾ ಘೋಷಣೆ ತರ್ತಾಳ. ಆ ವಿಕ್ಟೋರಿಯಾ ಘೋಷಣೆಗೆ ಏನಂತ ಕರಿತೇವ್ ನಾವು? ಭಾರತದ ಮೊದಲ ಮ್ಯಾಗ್ನಾ ಕಾರ್ಟ್ ಅಂತ ಕೇಶಿ ಕರಿತೇವ್. ಇದು ನಿಮಗ್ ಗೊತ್ತಿರಲಿ. ಭಾರತದ ಮ್ಯಾಗ್ನಾ ಕಾರ್ಟ್ ಅಂತ ಎದಕ್ ಕರಿತೇವ್ ಅಂದ್ರೆ ವಿಕ್ಟೋರಿಯಾ ಘೋಷಣೆ 1858ರ ಬ್ರಿಟನ್ ವಿಕ್ಟೋರಿಯಾ ಘೋಷಣೆ ಕರಿತೇವ್ ಅಂತ ಕೇಶಂದ್ರೆ ನಾವ್ ಹೇಳ್ಬೇಕು. ಭಾರತ ಮ್ಯಾಗ್ನಾ ಕಾರ್ಟ್ ಅಂತ ಕರಿತೇವೆ. ಇದರದಿಂದ ಏನಾಯ್ತು, ಭಾರತೀಯರಲ್ಲಿರುವಂತ ಭಾರತೀಯರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರಬಾರದು, ಮಾನವ ಹಕ್ಕುಗಳಿಗೆ ಗೌರವ ಕೊಡ್ಬೇಕು, ಮತ್ತು ಅವ್ರದ್ದು ಯಾವುದೇ ಕೆಲಸಗಳಿಗೆ ಅಡ್ಡಿಯನ್ನು ಮಾಡಬಾರದು, ಅವರಿಗೆ ಸ್ವತಂತ್ರವಾಗಿ ಬಿಡ್ಬೇಕಂತ ಹೇಳಿಕೆಸಿದ್ರೆ ಏನಾಯ್ತು, ರಾಣಿ ಒಂದು ಘೋಷಣಾ ಪತ್ರ ಹೊರಡಿಸಿದಳು. ಇದು ನಿಮಗ್ ಗೊತ್ತಿರ್ಬೇಕು. ಮತ್ತಿದು ಏನ್ 1857ರ ದಂಗೆ ಏನದಲ್ಲ, 1857ರಿಂದ ಇದು ಮೊದಲು 10 ತಲ ಕಿಚ್ಚಿದು. ಇದು ಮೊದಲು ಹತ್ತಿದ್ದು 1947ರಲ್ಲಿ. 1947ರಲ್ಲಿ ಏನ್ ಭಾರತ ದೇಶ ಪ್ರಥಮ ಸ್ವಾತಂತ್ರ್ಯ ಸಿಕ್ತಲ್ಲ, ಅವಾಗಿನ ತರ ಏನಾಯ್ತು ಅಂದ್ರೆ ಈ ಕಿಚ್ಚ ಭಾರತ ದೇಶದಲ್ಲಿ ರಕ್ತ ಕುದಿಬೇಕಂತ, ಬ್ರಿಟಿಷರ ವಿರುದ್ಧ ಹೋರಾಡಲು ರಕ್ತ ಕುದಿಬೇಕಾಗಿತ್ತಂದ್ರೆ ಇದು ಒಂದು 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಏನದಲ್ಲ, ಇದು ನಾಂದಿ ಹಾಡ್ತಿದಕ್ಕ. ಇದು ನಾಂದಿ ಹಾಡ್ಕಿಸಿದ ಮುಂದೆ ಸರಿ ಸುಮಾರು 90 ವರ್ಷಗಳ ಮೇಲೆ ಬ್ರಿಟಿಷರ ವಿರುದ್ಧ ಹೋರಾಡಿಕೆಸಿಂದ್ರೆ ನಮ್ಮ ದೇಶಕ್ಕೆ ಯಾವ ಸ್ವಾತಂತ್ರ್ಯ ಬತ್ತು? 1947 ಆಗಸ್ಟ್ 15ರಂದು ಏನು ಬತ್ತು? ಸ್ವಾತಂತ್ರ್ಯ ಬತ್ತು, ಹೌದಲ್ಲ? ಈ ಸ್ವತಂತ್ರ ಬರ್ಬೇಕಂದ್ರೆ ಏನ್ ಮಾಡಿದ್ರು, ಹಲವು ಮಹನೀಯರು ಹೋರಾಟವನ್ನ ಮಾಡಿದ್ರು.
ಮುಂದೆ ಏನ್ 1857ರಿಂದ ಮುಂದೆ ಯಾರ್ಯಾರು ಹೋರಾಟ ಮಾಡಿದ್ರು, ಮುಂದ ಆಧುನಿಕ ಇದು ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂದೆ ಮಂದಗಾಮಿಗಳು, ತೀವ್ರ ಯುಗ, ಗಾಂಧಿ ಯುಗ ಎಲ್ಲಾ ಬರ್ತದ. ಮುಂದಿನ ಪಾಠದಲ್ಲಿ ಅದರ ಬಗ್ಗೆ ನಾವು ಅಧ್ಯಯನ ಮಾಡ್ತೇವೆ.